ಹಾಯ್ ಹಲೋ ನಮಸ್ಕಾರ. ಬಹಳ ಸ್ಪೆಷಲ್ ಆದಂತಹ ಕಾರ್ಯಕ್ರಮ ಇದು. ನಾನು ನೋಡಿದ್ರೆ ಗೊತ್ತಾಗುತ್ತಲ್ಲ, ಈ ನಗರ ಪ್ರದೇಶದಿಂದ ದೂರ ಬಂದು ಒಂದು ಹಳ್ಳಿಗೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ ವಾತಾವರಣ ರೀ. ಇಂತಹ ಹಳ್ಳಿಲಿರೋಕ್ಕೆ ಬಹಳ ಪುಣ್ಯ ಮಾಡಿರಬೇಕು. ಹಾಗಾದ್ರೆ ಯಾಕೆ ಹರೀಶ್ ನಾಗರಾಜು ಇವತ್ತು ಈ ಸ್ಪೆಷಲ್ ಎಪಿಸೋಡಲ್ಲಿ ಈ ಥರ ಎಲ್ಲಿಗೆ ಬಂದಿದ್ದಾರೆ ಅಂದರೆ, ಒಂದು ಹಳ್ಳಿ ಹೆಸರು ಹೇಳ್ತಾ ಇದೆ, ಇದು ಕಾಳೇನಹಳ್ಳಿ ಹಟ್ಟಿ ಅಂತ. ಯಾರಿರ್ಬೋದಪ್ಪ ಈ ಹಳ್ಳಿಲಿ? ಈ ಕ್ವಶನ್ ಯಾರಿಗೆ ಆದರೂ ಸರ್ವೇ ಸಾಮಾನ್ಯ ಹೊಳೆಯುತ್ತೆ. ನಿಜ, ಕನ್ನಡ ಚಿತ್ರ ಜಗತ್ತಿನ ಒಬ್ಬ ಅದ್ಭುತ ಕಲಾವಿದನನ್ನು ಕೊಟ್ಟಂಥ ಊರಿದು. ಈಗಂತೂ ಆ ನಟ ದಕ್ಷಿಣ ಭಾರತದಲ್ಲೇ ದೊಡ್ಡ ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದಾರೆ. ಹಾಗಾಗಿ ಆ ಹಳ್ಳಿ ವಾತಾವರಣದಲ್ಲಿ ಅದೇ ಥರ ಇರಬೇಕು ಅಂತ, ಅವ್ರನ್ನ ಮಾತಾಡಿಸ್ಬೇಕು ಅಂತ ತುಂಬ ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಊರಿಗೆ ಬರೋಕ್ಕೆ ಅಂತ. ಫೈನಲಿ ಅವ್ರಿಗಿರೋ ಸ್ಕೆಡ್ಯೂಲ್ನಲ್ಲಿ, ಬಿಕಾಸ್ ಅವರೊಬ್ಬ ನಟ, ಅವರೊಬ್ಬ ನಿರ್ಮಾಪಕ, ಆತ ಒಬ್ಬ ಅದ್ಭುತವಾದಂಥ ಕಥೆಗಾರ, ಬರಹಗಾರ, ಉತ್ತಮ ವಾಗ್ಮಿಯೂ ಹೌದು, ಒಳ್ಳೆ ಓದುವ ಅಭ್ಯಾಸ ಇದೆ. ಜೊತೆಗೆ ಈಸ್ ಬೇಸಿಕಲಿ ಇಂಜಿನಿಯರು, ಆದರೆ ಆರ್ಟಿಸ್ಟ್ ಆಗಿರೋ ಕಥೆ ಇದೆಯಲ್ಲ, ಅದು ಅದ್ಭುತವಾಗಿರೋದು. ಹಾಗಾಗಿ ಅವರ ಹಳ್ಳಿ, ಅವ್ರ ಮನೆ, ಅವ್ರ ಜೊತೆ ಮಾತಾಡೋದಕ್ಕೆ ಈ ಹೊತ್ತಿನ ಸ್ಪೆಷಲ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಯಾರು ಅಂತೀರಾ? ಬನ್ನಿ ಶುರು ಮಾಡೋಣ. ಅವ್ರನ್ನೇ ತೋರಿಸ್ತೀನಿ, ಅವ್ರ ಮನೆ ಹತ್ರ. ಕಮಾನ್. ಕಾಯ್ತಾ ಇದ್ದೀನಿ. ನಮಸ್ಕಾರ. ಖುಷಿ ಆಯ್ತು ಬಂದಿದ್ದು. ನನಗೂ ಬಹಳ ಖುಷಿ ಆಯ್ತು. ವೆರಿ ನೈಸ್, ಹ್ಯಾಪಿ. ಓಕೆ, ಧನಂಜಯ್ ಮನೆಗೆ ಬಂದಿದ್ದೀನಿ, ಹಳ್ಳಿ ವಾತಾವರಣದಲ್ಲಿದ್ದೀನಿ. ನೋಡೋಕ್ಕೆ ಬಹಳ ಬಹಳ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವೆಲ್ಕಮ್. ಬನ್ನಿ. ಹಳ್ಳಿ ಮನೆ ಅಂದ್ರೇನೆ ಒಂದು ಖುಷಿ ಅಲ್ಲ ಧನಂಜಯ್? ಹುಟ್ಟಿದ ಮನೆ? ಹುಟ್ಟಿದ್ದು ಎಲ್ಲ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ. ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಿ? ಅಲ್ಲ, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದಕ್ಕಿಂತ ಮುಂಚೆ ಮನೆ ಇದೆ, ಬೆಳೆದಿದ್ದು ಎಲ್ಲ. ಸೊ ಇದೆಲ್ಲ ಇದು ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪಂದ್ರು ಹುಟ್ಟು ಬೆಳೆದಿದ್ದ ಜಾಗ. ಈಗ ಸದ್ಯಕ್ಕೆ ಅದು ಕನ್ಸ್ಟ್ರಕ್ಷನ್ ಮಾಡ್ತಿರೋದಕ್ಕೆ ಇಲ್ಲೊಂದು ಟೆಂಪರರಿ ಸೆಟಪ್ ಮಾಡಿಕೊಂಡು ಇಲ್ಲಿದ್ದೀವಿ. ಐ ಟೆಲ್ ಯು, ಸೈಲೆಂಟ್ ಆಗಿದೆ ವಾತಾವರಣ. ಆದರೆ ಈ ಮನೇಲಿ ಎಷ್ಟು ಜನ ಇದ್ದಾರೆ ಅಂದರೆ, ಒಂದು ತುಂಬ ಕುಟುಂಬದಲ್ಲಿರುವಂಥ ಧನಂಜಯ್ ಅಂತ. ನಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿನ ಪ್ಲೀಸ್. ಇವಳು ನಮ್ಮ ಮನೆ ಮಹಾರಾಣಿ, ರಾಣಿ ಅಂತ. ಹಾಯ್ ರಾಣಿ. ಓಕೆ, ಖುಷಿ ಆಯ್ತು. ನಮ್ಮ ಅಕ್ಕ ಮಗು ಥರ ಅವಳು, ಡಾರ್ಲಿಂಗ್. ಓಕೆ. ಅಂಡ್ ನಮ್ಮ ಅಜ್ಜಿ ಮಲ್ಲಜ್ಜಿ, ಇವ್ರು ಇನ್ನೊಬ್ರು ಡಾರ್ಲಿಂಗ್, 90+. ಓಕೆ. ಅಮ್ಮ ನಮಸ್ಕಾರ. ಓಕೆ. ಆಮೇಲೆ 5 ಜನ ಗಂಡು ಮಕ್ಕಳು. ಓಕೆ. ಆ 5 ಜನ ಗಂಡು ಮಕ್ಳಿಗೆ ನಾವೆಲ್ಲ 3-4 ಜನ ಮಕ್ಕಳು. ಓಕೆ. ಒಂದಿಷ್ಟು ಬೆಳವಣಿಗೆಗಳನ್ನ ನೋಡಿಕೊಂಡು ಎಲ್ಲರನ್ನೂ ತುಂಬ ಚೆನ್ನಾಗಿ ಬೆಳೆಸಿ ಇನ್ನೂ ಗಟ್ಟಿಗೆ ನಿಂತ್ಕೊಂಡು ಜೊತೆಗಿದ್ದಾರೆ. ಶತಾಯುಷಿಗಳಾಗ್ಲಿ ಅಂತ ನಾವಂತೂ ಕೇಳ್ಕೊತೀವಿ. ನಮ್ಮ ದೊಡ್ಡಪ್ಪ, ನಮ್ಮ ಅಜ್ಜಿ ಅವರ ಮೊದಲನೇ ಮಗ ಅವರೇನೆ. ಓಕೆ. ಆಮೇಲೆ ನಮ್ಮ ಚಿಕ್ಕಪ್ಪ. ಓಕೆ. ಹಾಯ್ ಚಿಕ್ಕಪ್ಪ. ನಾವು ಚಿಕ್ಕಪ್ಪ ಹಂಗೆ ಕರಿತಿದ್ದೀವಿ. ಮೂರನೇ ಮಗ. ನಮ್ಮ ತಂದೆ, ಓಕೆ, ನಮಸ್ಕಾರ. ಅವ್ರು 2ನೇವರು ಮೇಷ್ಟ್ರು. ಇವರು ಮೇಷ್ಟ್ರು, ಚಿಕ್ಕಪ್ಪ ರೈತರು. ಆಮೇಲೆ ನಮ್ಮ ಮಾವ, ಓಕೆ, ನಮಸ್ಕಾರ. ಹಾರ್ಮೋನಿಯಂ ಮಾಸ್ಟರ್. ಓಕೆ. ಅಂಡ್ ನಮ್ಮ ಕೊನೆ ಚಿಕ್ಕಪ್ಪ, ನಮಸ್ಕಾರ. ಇನ್ನೊಬ್ರು ಚಿಕ್ಕಪ್ಪ ಇದ್ದಾರೆ, ಅವ್ರು ಇವತ್ತು ಮಿಸ್ ಆಗಿದ್ದಾರೆ. ಅವರು ಹಾಸನಲ್ಲಿ ಇರ್ತಾರೆ. ಓಕೆ. ಅಂಡ್ ನಮ್ಮ ಮಾವಂದ್ರು. ಓಕೆ, ನಮಸ್ಕಾರ. ನಮ್ಮ ಅಕ್ಕನ ಗಂಡ ನಮ್ಮ ಬಾವ, ನಮಸ್ಕಾರ. ನಮ್ಮ ಅಣ್ಣ. ಓಕೆ. ಇದು ನನ್ನ ತಮ್ಮ. ಓಕೆ. ಸೊ ಹಾಗಾಗಿ ಹೋಲ್ ಫ್ಯಾಮಿಲಿ ಇದೆ. ನಮ್ಮ ಅಕ್ಕ. ಓಕೆ, ನಮಸ್ಕಾರ. ದೊಡ್ಡಕ್ಕ. ಓಕೆ. ಅಕ್ಕನ ಮಗಳು. ಹಾಯ್. ಇನ್ನೊಬ್ಳು ಇದ್ದಾಳೆ, ಮಾನಸ, ಅವಳು ಬೆಂಗಳೂರಲ್ಲಿ ಇದ್ದಾಳೆ, ಮದುವೆ. ಓಕೆ. ಆಮೇಲೆ ಅಮ್ಮ ಮಾತೃಶ್ರೀ ಅವರು, ಅನ್ನಪೂರ್ಣೇಶ್ವರಿ. ಓಕೆ. ಅತ್ತಿಗೆ ನಮಸ್ಕಾರ. ರಚ್ಚು. ಓಕೆ. ಹಾಯ್ ರಚ್ಚು. ಭೂಮಿ ಇನ್ನೊಬ್ಳು, ಅವಳು ಅಲ್ಲಿ ಅತ್ತಿಗೆ ಊರಲ್ಲಿ ಇದ್ದಾಳೆ ಇವಾಗ ಸದ್ಯಕ್ಕೆ. ನಮ್ಮ ಆಂಟಿ, ನಮ್ಮ ಎದು ಅವ್ರ ತಾಯಿ. ಓಕೆ. ಅಂದ್ರೆ ಚಿಕ್ಕಮ್ಮ. ನಮಸ್ಕಾರ ಚಿಕ್ಕಮ್ಮ. ಏನೋ ಗಮ್ಮಂತ ಇದೆ, ಅಡುಗೆ ಜೋರಾಗಿದೆ ಅಂದ್ರೆ. ಇನ್ನು ನಮ್ಮ ಈಗ ಇಲ್ಲಿ 5 ಜನ ಅಣ್ಣ ತಮ್ಮದನ್ನೆಲ್ಲ ಪರಿಚಯ ಮಾಡಿಸಿದ್ನಲ್ಲ ಎಲ್ಲರೂ, ನಮ್ಮ ದೊಡ್ಡಪ್ಪ ಚಿಕ್ಕಮ್ಮ, ಇನ್ನೂ ದೊಡ್ಡಮ್ಮ ಚಿಕ್ಕಮ್ಮಂದ್ರೆಲ್ಲ ಇದ್ದಾರೆ. ಸದ್ಯಕ್ಕೆ ಅವರು ಎಲ್ಲ ಬೇರೆ ಬೇರೆ ಊರಲ್ಲಿರೋದ್ರಿಂದ ಮಿಸ್ ಆಗಿದ್ದಾರೆ ಅಷ್ಟೇ. ನಾನು ಆ್ಯಕ್ಚುಲಿ ಶೋನ ಇನ್ನೇನೋ ಮಾತಾಡಿಸ್ತಾ ಬೇರೆ ಮಾತಾಡೋಣ ಅಂತ ಯೋಚನೆ ಮಾಡ್ಕೊಂಡು ಬಂದೆ. ಇಲ್ಲಿಗೆ ಬಂದು ಅಡುಗೆ ಮನೇಲೆಲ್ಲ ಆದಮೇಲೆ ಊಟ ಮಾಡೋಣ. ಊಟ ಎಲ್ಲಿ ಮಾಡೋಣ? ನೀವು ಹೇಳಿ. ಇಲ್ಲೇ ಮಾಡೋಣ ಅಂದ್ರೆ ಓಕೆ.
ತೋಟಕ್ಕೆ ಹೋಗೋಣ ಅಂದರೆ ತೋಟದಲ್ಲಿ ಮಾಡೋಣ. ಗುಡ್ ಐಡಿಯಾ. ಹಳ್ಳಿ ವಾತಾವರಣದಲ್ಲಿ ತೋಟದಲ್ಲಿ ಊಟ ಮಾಡೋಣ ಫಾರ್ ಎ ಸ್ಪೆಷಲ್, ಬಿಕಾಸ್ ಬೆಂಗಳೂರೆಲ್ಲ ಕೂತು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋದು ಇವೆಲ್ಲ ಕಾಮನ್ ನಮಗೆ. ಬನ್ರಿ ನಿಮ್ಮ ಜೊತೆ ಹಳ್ಳಿಲಿ ಊಟ ಮಾಡೋಣ. ಕಮಾನ್ ಲೆಟ್ಸ್ ಗೋ. ಚೆನ್ನಾಗಿದೆ ಇದು. ಇಲ್ಲ, ಆ್ಯಕ್ಚುಲಿ ಗಾಡಿ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದೆ ನಾನು. ಓಕೆ. ಈಗೆಲ್ಲ ಟೈರ್ ಗಾಡಿಗಳು ಇದು ಎಲ್ಲ ಹಂಗೂ ಇಟ್ಟಿದ್ದಾರೆ. ಚಕ್ರಿ ಗಾಡಿ. ಮಂಜಣ್ಣ ಅವರು ನಮ್ಮ ಚಿಕ್ಕಪ್ಪನೇ ಆಗಬೇಕು. ಚಿಕ್ಕಪ್ಪನೇ ಆಗಬೇಕು. ಇದ್ರಲ್ಲಿ ಸವಾರಿ ಹೊರಡೋಣ. ನೋಡೋಣ. ಗಿಂಬಾರ ಆಗಬಾರ್ದಲ್ಲ ಗುರು. ಕರೆಕ್ಟ್. ಅವಾಗ ಓಡಿಸೋದುಂಟಾ? ದಸರಾ ಟೈಮಲ್ಲಿ ಈಗ ನಮ್ಮೂರಲ್ಲೂ ಅಂಬು ಅಂತ ನಡೆಯುತ್ತೆ. ಓಕೆ. ಈಗ ನಮ್ಮ ಅಮ್ಮನ ಊರಿಗೆ ಹೋದ್ರೆ ಸಂಕೋಡ್ನಳ್ಳಿ ಅಂತ ಅಲ್ಲೂ ಅಷ್ಟೇ ಬೈರಾಂಬುದಿ ಅಂಬು, ಜೇಂಕಲ್ ಸೀತಪ್ಪನ ಬೆಟ್ಟದಲ್ಲಿ, ಓಕೆ, ಅಥವಾ ಜಾತ್ರೆ, ಇದಕ್ಕೆಲ್ಲ ಚಿಕ್ಕ ಹುಡುಗರಲ್ಲಿ ಹೋಗಿರೋದೇ ತಿಂಗಾಡಿಗಳಲ್ಲಿ. ಆಮೇಲೆ ನಾಟಕಗಳು ಅಷ್ಟೇ. ಈಗ ನಮ್ಮ ಅಪ್ಪ, ಈಗ ನಮ್ಮ ಮಾವ ನೋಡೋಲ್ಲ, ಹಾರ್ಮೋನಿಯಂ ಇವರೆಲ್ಲ ನಾಟಕಗಳು ಮಾಡೋರಲ್ಲ, ಅವಾಗ ಬೇರೆ ಊರುಗಳಿಗೂ ಹೋಗಿ ಎಲ್ಲೆಲ್ಲ ನಾಟಕ ಮಾಡ್ತಾರೆ ಅಲ್ಲಿಗೆಲ್ಲ ಗಾಡಿ ಮೇಲೆ ಹೋಗ್ತಿದ್ವಿ. ಎತ್ತಿಗಾಡಿಗಳು ರೇಸ ಇರೋದು. ಕರೆಕ್ಟ್. ದನು ಬಂದ್ರೆ ಎಲ್ಲ ಬರ್ತಾರೆ, ಯಾರು ಬಿಡಲ್ಲ, ಎಲ್ಲ ಓಡಿ ಬಂದ್ಬಿಡ್ತಾರೆ ಅಂತ. ಈಗ ಸುತ್ತಮುತ್ತ ಊರಿಂದ ಎಲ್ಲ ಬರ್ತಾರೆ. ಈಗ ಬಂದೆ. ಇದು ಅಷ್ಟೇ ನೋಡಿ, ಅವಾಗಿಂದ ಚಿಕ್ಕ ಹುಡುಗಿಂದ ಅಂಗಡಿ ಮನೆ ಎಲ್ಲರೂ ಮಾತಾಡಿಸ್ತಾರೆ. ಎಲ್ಲ ಮಾತಾಡ್ತಾರೆ. ಯಾವ ಬಂದ್ಯಪ್ಪ, ಹೇಗೆ ಬಂದ್ಯಪ್ಪ ಕೇಳ್ತಾರೆ. ಅಲ್ಲಿ ನಮ್ಮೂರು ಸ್ಕೂಲು. ಸ್ಕೂಲ್ ಅಂದರೆ ನಾನು ಇಲ್ಲಿ ಶಿಶ್ವರ ಮಾತ್ರ ಇಲ್ಲಿ ಓದಿದ್ದು. ಇಲ್ಲ. ನೈಸ್. ಆಮೇಲೆ ಊರು ಚಂದ ಯಾವಾಗಲೂ. ಆ ಲಂಕೇಶ್ ಅವ್ರದ್ದೊಂದು ಲೈನು, ಅಂದರೆ ಸುಖಕ್ಕಾಗಿ ಕಾತರಿಸುವ ಕೋಟ್ಯಾಂತರ ಜನಕ್ಕೆ ಹಣ ಬೇಕು, ನೆಲ ಬೇಕು, ಎಲ್ಲೋ ಕೆಲವರಿಗೆ ಪ್ರೀತಿ, ಮತ್ತೆಲ್ಲೋ ಕೆಲವರಿಗೆ ತಮ್ಮ ಹಿತ್ತಿಲ ಗಿಡವೊಂದರ ಹೂವು. ಆಮೇಲೆ ಅಲ್ಲಿ ಎಂಡ್ ಲೈನು ಚೆನ್ನಾಗಿದೆ. ಒಂಥರ ಇಡೀ ಊರೇ ಸಂಭ್ರಮ ಅದು. ನೀವು ಬರ್ತಾ ಇದ್ದೀರಿ ಅಂದರೆ ಖುಷಿ. ಎಷ್ಟು ದಿನಕ್ಕೆ ಒಂದ್ಸಲ ಬರ್ತೀರಿ ಊರಿಗೆ? ಬರ್ತೀನಿ. ಅಟ್ಲೀಸ್ಟ್ ತುಂಬ ಈ ಶೂಟಿಂಗ್ ಇದ್ರೆ ತಿಂಗಳಿಗೆ ಬಂದು ಒಂದು 2 ದಿನನಾದ್ರು ಇದ್ದೋಗ್ತೀನಿ. ಇಲ್ಲಾಂದರೆ 15 days ಒಂದ್ಸಾರು ಬರೋಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಏನಾಯ್ತಾ? ಏನಂತೆ? ಓಕೆ, ಅರ್ಥ ಆಯ್ತು. ಊರಿಗೆ ಬಂದಾಗ ಪ್ರತಿ ಸಾರಿ ಸಂಭ್ರಮ ಇದ್ದೇ ಇರುತ್ತಲ್ಲ. ಆಮೇಲೆ ಇವಾಗ ಹಬ್ಬದ ಸಂಭ್ರಮ ಅಲ್ಲ, ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ತುಂಬ ಖರ್ಚು ಮಾಡ್ತಾರೆ. ಇಡೀ ಒಂದು 6 ತಿಂಗಳು ದುಡ್ದಿದ್ದು ಅದನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಮತ್ತೆ ವಾಪಸ್ಸು ದುಡಿಮೆ ಶುರು ಮಾಡ್ತಾರೆ. ಎಲ್ಲ ಕಡೆ ಲೈಟ್ ಗೀಟ್ ಎಲ್ಲ ಅರೇಂಜ್ಮೆಂಟ್ ಜೋರಾಗಿದೆ. ದೊಡ್ಡ ಸ್ಟಾರ್ ಆಗಿ ಬೆಳಿತಿದ್ದೀರಿ. ಮತ್ತು ಊರಿಗೆ ಬಂದು ಪ್ರತಿ ಏರಿಯಾಗಳಲ್ಲಿ ರೋಡ್ಗಳಲ್ಲಿ ಓಡಾಡ್ಬೇಕಾರೆ ಏನು ಅನ್ಸುತ್ತೆ? ಖುಷಿ ಆಗುತ್ತೆ. ಆಮೇಲೆ ಎಲ್ಲರೂ ಬೆಳೆದಿದ್ದಾರೆ, ಊರು ಬೆಳೆದಿದೆ. ಗೊತ್ತಿಲ್ಲ, ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾದ್ರೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನಿಸುತ್ತೆ. ಊರುಗಳೇನಂತೆ ಯಾವಾಗಲೂ ಏನೇ ಇರಲಿ, ಅಂದರೆ ಸಣ್ಣ ಪುಟ್ಟ ಜಗಳ ಅವು ಇವು ಎಲ್ಲ ನಿರಂತರವಾಗಿ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಪಾಲಿಟಿಕ್ಸ್ ಎಲ್ಲದನ್ನು. ಯಾಕಂದರೆ ಅವಾಗ ಎಲೆಕ್ಷನ್ನು ಅದು ಇದೇನೋ ಬರ್ತಾನೆ ಇರುತ್ತಲ್ಲ, ಜಗಳಗಳಿರುತ್ತೆ, ಅಂದರೆ ಗುಂಪುಗಳಿರುತ್ತೆ. ಬಟ್ ಅದನ್ನ ಮೀರಿ ಒಂದು ಇನ್ನೋಸೆನ್ಸ್ ಯಾವಾಗಲೂ ಇರುತ್ತೆ. ಅದೆಲ್ಲವೂ ಇಲ್ಲೇ ಸಾಲ್ವ್ ಆಗುತ್ತೆ. ಊರು ಬಿಟ್ಟು ಆಚೆಗೂ ಹೋಗಲ್ಲ. ಸೊ ಚಂದ ಯಾವಾಗಲೂ ಹಳ್ಳಿಗಳು. ಈ ಹಳ್ಳಿ ಪರಿಸರದ ವಾತಾವರಣನೇ ಚಂದ. ಹಳ್ಳಿಲಿ ಬೆಳೆದಿರೋನು ಯಾರಾದ್ರೂ ಬೆಳಗ್ಗೆ ಇದ್ರೆ ಫಸ್ಟ್ ಅವನಿಗೆ ಕೊಟ್ಟಿಗೆ ವಾಸನೆ ಬರೋದು. ಯಾಕಂದ್ರೆ ಆ ಕೊಟ್ಟಿಗೆ ಕ್ಲೀನ್ ಮಾಡಿ ಹಾಲು ಕರೆದು ಹಸುಗಳು ಹುಲ್ಲಾಕಿ ಹಸುಗಳನ್ನ ಆಚೆ ಕಟ್ಟಿ ಅವ್ನು ಕರ್ಕೊಂಡೋಗಿ ಎಲ್ಲ. ಸೊ ಆ ಸ್ಮೆಲ್ ಯಾವಾಗಲೂ ಅದ್ರ ಜೊತೆನೆ ಬೆಳೆದಿರ್ತಾರಲ್ಲ. ಸೊ ಅದು ಬರ್ತಿದ್ದಂಗೆ ಊರು ನೆನಪಾಗುತ್ತೆ. ಕೆಲವೊಂದು ವಾಸನೆಗಳ ಜೊತೆ ಮೆಮೊರೀಸ್ ಇದಾಗಿರುತ್ತಲ್ಲ, ಆ ಥರ ಸಗಣಿ ವಾಸನೆ ಜೊತೆ ಊರ್ದು ಮೆಮೊರಿ. ಓಕೆ, ಹೆಂಗಿರುತ್ತೆ? ದನ ಬರ್ತಿದ್ದಾರೆ ಮನೇಲಿ, ಹೆಂಗಿರುತ್ತೆ? ಅಪ್ಪ ಅಮ್ಮ ಎಲ್ಲರೂ ಹೆಂಗಿರುತ್ತೆ? ಅದೇ ಸದ್ಯ ಬರ್ತಾ ಇದ್ದಾನಲ್ಲ ಅಂತ ಬಂದಮೇಲೆ ಉಳ್ಕೋಬೇಕು. ಕೆಲವೊಂದ್ಸರಿ ಏನಾಗುತ್ತೆ, ಬೆಳಗ್ಗೆ ಬಂದು ಉಳ್ಕೊಳಕ್ಕಾಗಲ್ಲ, ಮತ್ತಿನ್ನೇನೋ ಕೆಲಸ ಇರುತ್ತೆ, ಸಂಜೆ ಹೊರಟ್ಬಿಡ್ತೀನಿ. ಓಕೆ, ಅವಾಗ ಅಮ್ಮ ಒಂಚೂರು ಬೇಜಾರು ಮಾಡ್ಕೊತಾರೆ, ಬಂದು ಉಳ್ಕೊಳ್ಳೋದಲ್ಲೇ ಹೊರಟಾಗ್ತಾನೆ ಅಂತ. ಆ್ಯಂಡ್ ಪ್ರತಿ ಸರಿನೂ ಬಂದು ಹೋಗ್ಬೇಕಾದ್ರೆ ಯಾವಾಗಲೂ ಕಾಡುತ್ತೆ. ಈಗ ಅಜ್ಜಿ, ಅಕ್ಕ, ಅಪ್ಪ, ಅಮ್ಮ ಎಲ್ರಿಗೂ ವಯಸ್ಸಾಗ್ತಾ ಇರುತ್ತಲ್ಲ. ಸೊ ಪ್ರತಿ ಸರಿ ಊರಿಂದ ಹೊರಟಾಗ್ಲೂ ಒಂದಿಷ್ಟು ಭಾರ ಆಗುತ್ತೆ ಒಳಗಡೆ. ಇನ್ನೂ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು ಅಂತೆಲ್ಲ. ಹಂಗಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಯಾವಾಗಲೂ ಇರೋಕ್ಕಾಗಲ್ಲ. ಯಾಕೆಂದರೆ ನಂದು ಒಂದಿಷ್ಟು ಕನಸುಗಳು ಅದು ಇದು ಬೇರೆ ಕಡೆಗೇನೋ ಓಡ್ತಾ ಇರ್ತೀನಿ. ಬಟ್ ನಾನು ಯಾವಾಗ ಇರಬೇಕು
ಅದು ನನಗೆ ಗೊತ್ತಾಗುತ್ತೆ, ಅವಾಗಂತೂ ನಾನು ಇದ್ದೇ ಇರ್ತೀನಿ ಅಂತ. ಈ ಲಾಕ್ಡೌನ್ ಟೈಮಲ್ಲಿ ಅತಿ ಹೆಚ್ಚು ದಿನಗಳನ್ನ ಕಳೆದಂಥ ಊರಿದು. ಆ್ಯಕ್ಚುಲಿ ಆ ಥರ ಟೈಮಲ್ಲಿ ಫ್ಯಾಮಿಲಿ ಜೊತೆ ಇರಲೇಬೇಕಾಗಿತ್ತು. ಹೌದು, ಕರೆಕ್ಟ್. ಕೆಲವೊಂದಿಷ್ಟು ರಿಯಲೈಸೇಷನ್ಸ್ ಆಗಿದ್ದು ಅವಾಗಲೇ. ಹಾಗೆ ಈಗ ಮನೆ ಒಡೆದು ಕಟ್ಟಿಸ್ತಿದ್ದೀವಲ್ಲ, ಹೌದು. ನಾನು ಬಂದು 2 ದಿನ ಇದ್ದೋಗ್ತಾ ಇದ್ದೆ, ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಎಲ್ಲರೂ ಒಟ್ಟಿಗೆ ಇದ್ರಂತೂ ಜಾಗನೇ ಇರ್ತಿರ್ಲಿಲ್ಲ. ಅಷ್ಟೊಂದು ಜನ ಇರ್ತೀವಿ. ಈಗ ನಾನು, ನಮ್ಮ ಅಣ್ಣನ ಫ್ಯಾಮಿಲಿ, ನಮ್ಮ ಅಕ್ಕನ ಫ್ಯಾಮಿಲಿ, ನಾವೆಲ್ಲ ಒಟ್ಟಿಗೆ ಬಂದರೆ ಜಾಗನೇ ಇರ್ತಿರ್ಲಿಲ್ಲ. ಆವಾಗ ಇಲ್ಲ, ಯಾಕೆ ನಾನು ಇಷ್ಟೆಲ್ಲ ಮಾಡಿ ಇಲ್ಲೊಂದು ಮನೆ ಕರೆಕ್ಟಾಗಿ ವ್ಯವಸ್ಥೆ ಮಾಡೋಕ್ಕಾಗಿಲ್ವಲ್ಲ ಅಂತ ಹೇಳಿ ಮತ್ತೆ ನಾನು ನಮ್ಮ ಅಣ್ಣ ಪ್ಲ್ಯಾನ್ ಮಾಡಿ ಆ ಮನೆ ಕೆಲಸ ಶುರು ಮಾಡಿಸಿದ್ವಿ. ಅವಾಗ ಬಂದಿದ್ದ ಆಲೋಚನೆ ಇದು. ಅವಾಗ ಬಂದಿದ್ದ. ಇಲ್ಲ, ಮುಂದೆ ನಿಲ್ಲಿಸಿ ಇಳಿತೀನೋ, ಇಳ್ಕೊಂಡು ನಡ್ಕೊಂಡು ಹೋಗೋಣ. ಬೇಡ ಇಲ್ಲ ನಡ್ಕೊಂಡು ಹೋಗ್ತೀನಿ. ನನಗೂ ನಿಮ್ಮ ಊರಲ್ಲಿ ಈ ಥರ ಏನು ಪ್ಯಾಂಟ್ ಶರ್ಟ್ ಎಲ್ಲ ಬಿಟ್ಬಿಟ್ಟು ಶರ್ಟು ಒಂದು ಪಂಚ ಹಾಕೊಂಡು ಇದರಷ್ಟಿರೋ ಮಜಾ ಇನ್ನೆಲ್ಲೂ ಇಲ್ಲ ಅನ್ಸುತ್ತೆ ಧನಂಜಯ್, ನಿಜ ಹೇಳ್ತೀರಿ. 100% ತುಂಬ ಕಂಫರ್ಟೇಬಲ್. ನೀವು ಬಂದಿದ್ದೀರಾ ಅಂದ್ಬಿಟ್ಟು ಫ್ರೆಶ್ ಆಗಿರೋ ಪಂಚ ಹಾಕೊಂಡಿದ್ದೀವಿ. ಇಲ್ಲ ಆರಾಮಾಗಿ ನಾವು ಒಂದು ಹಳೆ ಶರ್ಟ್ ಹಳೆ ಪಂಚ ಹಾಕೊಂಡಿದ್ದೀವಿ. ನಾನು ಅಷ್ಟೇ, ನಿಮ್ಗೆ ಇಂಟರ್ವ್ಯೂ ಮಾಡಬೇಕು ಅಂತ ಫ್ರೆಶ್ ಆಗಿ ಹಾಕೊಂಡ್ ಬಂದಿದ್ದೀನಿ. ಆ್ಯಕ್ಚುಲಿ ಈ ವಾತಾವರಣದಲ್ಲಿರೋ ಸ್ವರ್ಗ ಇನ್ನೆಲ್ಲೂ ಇಲ್ಲ ಅನ್ಸುತ್ತೆ ನನಗೆ. ನೆಮ್ಮದಿ. ಆಮೇಲೆ ನಿಮ್ಗೆ ನೆಟ್ವರ್ಕು ಸಿಗಲ್ಲ ಇಲ್ಲಿ. ನಿಮ್ಮ ಮೊಬೈಲ್ ತೆಗೆದ್ರೆ ನೆಟ್ವರ್ಕು ಸಿಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ, ಫ್ಯಾಮಿಲಿ ಜೊತೆ ಇದ್ದಾರೆ. ಇದಿಷ್ಟು ಅಂದರೆ ಮೊದಲಿಂದನೂ ನಿಮ್ಮ ತೋಟ ಗದ್ದೆ ಫಲ ಹೆಚ್ಚು ಸಮಯ ಅವಾಗವಾಗ ಕಳೆಯುವಂಥ ಜಾಗ ಬಂದರೆ ಅದೇ ಇದು, ಮತ್ತಿಲ್ಲ ಅಂದರೆ ಅಲ್ಲೊಂದಿಷ್ಟು ಹೊಲ ಇದೆ, ರಾಗಿ ಹೊಲ. ಓಕೆ, ರಾಗಿ ಹೊಲ. ಏನೇನು ಬೆಳಿತೀರಿ? ತೆಂಗು, ಅದೇ ಈಗ ಅಡಿಕೆ ಹಾಕ್ಕೊಂಡಿದ್ದೀವಿ. ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ರಾಗಿ ಒಂದು ಬೆಳ್ಕೋಬೋದಷ್ಟೇ. ನಮ್ಮ ಊರಿಗೆ ಬರೋ ಮಳೆ. ಮೊದಲೆಲ್ಲ ಚಿಕ್ಕ ಹುಡುಗರೆಲ್ಲ ತುಂಬ ಬೆಳೀತಿದ್ದೆಲ್ಲ, ಸೂರ್ಯಕಾಂತಿಯಿಂದ ಹಿಡಿದು ಹರಳಿಂದ ಹಿಡಿದು ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ಬೆಳೆಯೋರು. ಹಂಗೆ ಬರ್ತಾ ಎಲ್ಲ ಕಮ್ಮಿ ಆಯಿತು. ಜಾಸ್ತಿ ಇದ್ರ ಮೇಲೆ ಡಿಪೆಂಡು, ಡೈರಿ ಮೇಲೆ ಡಿಪೆಂಡ್. ಎಲ್ಲ ಹಸು ಕಟ್ಟಿ ಹಾಲು ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಧನಂಜಯ್ ಟ್ರೆಂಡಿಂಗಲ್ಲಿರೋ ಹೀರೋ. ಬರೀ ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು ಎಲ್ಲ ಕಡೆ ಕೂಡ ಈಗ ಧನಂಜಯ್ ಕಾಣಿಸ್ತಿದ್ದಾರೆ. ಏನು ಟೈಮ್ ಸಿಗುತ್ತೆ ಹಂಗೆಲ್ಲ ಊರಿಗೆ ಬಂದು ಇದ್ರ ಬಗ್ಗೆ ಎಲ್ಲ ಗಮನ ಹರಿಸೋಷ್ಟು ಅಂತ ಯಾವಾಗ ಯೋಚನೆ ಮಾಡ್ತಿರ್ತಾರೆ? ಇಲ್ಲ, ನಾನು ಹೆಚ್ಚು ಗಮನ ಹರಿಸಲ್ಲ. ಹಂಗೆ ಆನೆಸ್ಟಾಗಿ ಹೇಳಿದೆಲ್ಲ ನಮ್ಮ ಅಪ್ಪ ನೋಡ್ಕೊತಾರೆ. ಆಮೇಲೆ ಯಾವಾಗಲೂ ಹೇಳ್ಬಿಟ್ಟು ಹೋಗ್ತೀವಿ, ತುಂಬ ಏನು ಟೆನ್ಷನ್ ತೊಗೋಬೇಡಿ, ಬೇರೆ ಏನು ಮಾಡಬೇಡಿ, ಸಾಕು ಇದನ್ನು ನೋಡ್ಕೊಂಡು ಹೋಗಿ ಅಂತ. ಅವರು ಆ್ಯಕ್ಚುಲಿ ಇನ್ನೂ ಅದು ಮಾಡೋಣ ಇದು ಮಾಡೋಣ, ಅವರು ಏನಾದ್ರು ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಮಂಚನೇ, ಅಂದರೆ ಯಾರಾದರೂ ಆಗಲಿ ರೈತರು ಆ ಥರದ್ದೇನೋ ಮಾಡ್ತಿಲ್ಲ ಅಂದರೆ ಅವರೇ ಡಲ್ ಆಗ್ಬಿಡ್ತಾರೆ. ಈ ಊರಿನ ಒಬ್ಬ ಹೈದ ಇವಾಗ ಬರೀ ನಟ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕ, ಅತ್ಯುತ್ತಮ ಗೀತ ರಚನಕಾರ, ಒಬ್ಬ ಓದುಗ, ಸಾಹಿತ್ಯದ ಆಸಕ್ತ, ಒಬ್ಬ ಎಂಜಿನಿಯರ್, ವಾಟ್ ನಾಟ್. ಧನಂಜಯ್ ಗ್ರೇಟ್ ಯೋ, ನಿಜ ಹೇಳ್ತೀನಿ ಕೇಳಿ. ವಾವ್. ಇಲ್ಲ, ಅದಕ್ಕೂ ಮೋಸ್ಟ್ಲಿ ಕ್ರೆಡಿಟು ಊರಿಗೆ ಕೊಡಬೇಕಾಗುತ್ತೆ, ಮಣ್ಣಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಬೆಳೆದು ಬಂದಿರೋ ಪರಿಸರ ಇರುತ್ತಲ್ಲ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ನಮ್ಮೂರಲ್ಲಿ ಈಗ ಚಿಕ್ಕ ಹುಡುಗನಿಂದ ನಾನು ಅದೊಂದು ಎನ್ವೈರ್ಮೆಂಟ್ ನೆನೆಸ್ಕೊಂಡ್ರೆ, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ನಾಟಕಗಳು ಮಾಡೋರು. ಈಗ ಮಾವ ಹಾರ್ಮೋನಿಯಂ ಮೇಸ್ಟ್ರು. ಇದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಬೆಳಗ್ಗೆ ಎದ್ದರೆ ದೇವಸ್ಥಾನದಿಂದ ಗುರುರಾಜುಲು ನಡೆಯೋರು ಹರಿಕತೆ ಪ್ಲೇ ಆಗ್ತಿರೋದು, ಎಲ್ಲೋ ಕ್ಯಾಸೆಟಲ್ಲಿ ಭಕ್ತ ಪ್ರಹ್ಲಾದ ಇನ್ಯಾವುದು ಅಣ್ಣವ್ರದ್ದು ಕ್ಯಾಸೆಟ್ಗಳು ಪ್ಲೇ ಆಗ್ತಿರೋದು. ಜೊತೆಗೆ ಬುಡ್ಬುಡಿಕೆಯವ್ರು ಬರೋರು, ಕರಡಿ ಹಿಡ್ಕೊಂಡು ನಮ್ಮನ್ನೆಲ್ಲ ಕೂರಿಸೋರು. ರಾತ್ರಿ ಹೊತ್ತು ಹಾಸಿಗೆ ಹೊಚ್ಚೋಯ್ತು ಅಂತ ಕರಡಿ ಕೂದಲಲ್ಲಿ ತಾಯಿ ತಕ್ಕಟ್ಟು ಹೋಗೋರು. ಆ ಥರ ತುಂಬ ಪಾತ್ರಗಳು. ಈಗ ಹಂಚಿಕಡ್ಡಿ ತೊಗೊಂಡು ಹೋಗೋ ಕ್ಯಾರೆಕ್ಟರ್ಗಳು ಅದು ಬರೋರು. ಆಮೇಲೆ ಈ ಬಳೆ ತೊಡ್ಸೋರು, ಬಳೆ ಮಾರೋರು. ಅವ್ರು ಬಂದ್ಬಿಟ್ಟು ಈಗ ನಮ್ಮ ಮೇಲೆ ಕೂದಲುಗಳೆಲ್ಲ ಹಿಂಗೆ ತೆಗೆದಿಟ್ಟಿರೋರು. ಹರಿಕತೆ ದಾಸರು ಬರೋರು ಹರಿಕತೆ ಮಾಡೋಕ್ಕೆ. ಆಮೇಲೆ ತಗುಲುಗೊಂಬೆ ಆಟ ಆಡಿಸೋರು ಬರೋರು. ಅಂದರೆ ದಟ್ ಚೈಲ್ಡ್ಹುಡ್ ಅನ್ನೋದು ಇಟ್ಸ್ ಎ ರಿಚ್ ಎಕ್ಸ್ಪೀರಿಯನ್ಸ್. ಮೋಸ್ಟ್ಲಿ ಆ ಅಬ್ಸರ್ವೇಷನೇ ಇಲ್ಲಿ ನನಗೆ ಗೊತ್ತಿಲ್ದಂಗೆ ಒಬ್ಬ ನಟನೋ ಅಥವಾ 100% ಇದನ್ನೆಲ್ಲ ಬೆಳೆಸಿರೋ. ಇವತ್ತು ಹಬ್ಬದ ದಿನ, ಈ ಹಬ್ಬದ ಸ್ಪೆಷಲಲ್ಲಿ ನಾನು ಧನಂಜಯ್ ಅವರ ತೋಟದ ಮಧ್ಯ ಕೂತು ಮುದ್ದೆ ಊಟ. ಆ್ಯಕ್ಚುಲಿ ನಾನು ತುಂಬ ವರ್ಷ ಆಗಿದೆ ಹಿಂಗೆ ತೋಟದಲ್ಲಿ ಹಂಗೆ ಊಟ ಮಾಡಿ. ಮನೆಯಿಂದ ಕೆಲಸ ಮಾಡೋರಿಗೆಲ್ಲ ಊಟ ತರೋರು. ಈಗ ನಮ್ಮಮ್ಮ ಎಲ್ಲ ಊಟ ತರೋರು. ಸೊ ಅವಾಗ ಅಲ್ಲೇ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದು. ಅದು ಎಷ್ಟೋ ವರ್ಷ ಆದಮೇಲೆ ವಾಪಸ್ ಇವಾಗ ನೀವು ತೋಟಕ್ಕೆ ಕರ್ಕೊಂಡು ಊಟ ಮಾಡಿಸ್ತಾ ಇದ್ದೀರಿ. ಅಫ್ಕೋರ್ಸ್ ನಮಗೆ ಭಾಳ ಖುಷಿ. ಬಟ್ ನಾವೊಂದಿನ ಕಾಯ್ತಿದ್ದೀವಿ, ನೀವು ತೋಟದಲ್ಲಿ ಏನೋ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಮದುವೆ ಆಗುತ್ತೆ, ನಿಮ್ಮವರು ಬುಟ್ಟಿ ತೊಗೊಂಡು ಬರ್ತಿದ್ದಾರೆ. ಮೋಸ್ಟ್ಲಿ ಇವಾಗ ಆ ಥರ ಯಾರಿಗೂ ಸಿಗಲ್ಲ. ನನಗೆ ಅದನ್ನೇ ಇವ್ರ ಅಪ್ಪನ ಕೇಳಬೇಕು ಆಮೇಲೆ. ಬಟ್ ಇವತ್ತಿನ ಶೋನಲ್ಲಿ ನಾನು ಐ ಪ್ರಾಮಿಸ್ ಯು, ಇದುವರೆಗೆ ಧನಂಜಯ್ ಯಾರ್ಯಾರೆಲ್ಲ ಏನೇನೆಲ್ಲ ಹೇಳಿದ್ರು, ಹಾರ್ಮೋನಿಯಮಿಂದ ಹಿಡಿದು ಆ ನಾಟಕದಿಂದ ಹಿಡಿದು, ಅವ್ರ ಮನೇಲಿ ತುಂಬ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವರಪ್ಪ ಮೇಷ್ಟ್ರಿಂದ ಹಿಡಿದು, ಅದೆಲ್ಲವೂ ಇವತ್ತಿನ ಸ್ಪೆಷಲ್ ಶೋನಲ್ಲಿ ಗ್ಯಾರಂಟಿ ಸಿಗುತ್ತೆ. ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಸೊ ಊಟ ಮಾಡೋಣ. ಕಮ್ ಆನ್.
ಪುಣ್ಯ ಮಾಡಿರ್ಬೇಕು ರೀ ಇಂಥ ಸ್ಥಳದಲ್ಲಿ ಊಟ ಮಾಡೋಕೆ ಅಂತ. ಕನ್ನಡದೊಂದು ಹಾಡು ನೆನಪಾಗ್ತಾ ಇದೆ, ವಿವಾಹ ಭೋಜನವಿದು ವಿಶಿಷ್ಟ ಭಕ್ಷ್ಯಗಳಿವು. ಯಾರೋ ಯಾವಾಗಲೂ ಕಮೆಂಟ್ ಮಾಡ್ತಿರ್ತಾರೆ ನನಗೆ, ನೀವೇನು ತಿನ್ನಲ್ಲ, ಏನೋ ಡಯಟ್ ಮಾಡ್ತೀರಾ ಅಂತ. ನೋಡಿ ಹೆಂಗಿದೆ ಮೆನು ಅಂತ. ಒಳ್ಳೆ ಮುದ್ದೆ ಸಾರು, ಚಿತ್ರಾನ್ನ ಆ್ಯಂಡ್ ಹುಳ್ಳಿಕಾಳು ಹಪ್ಪಳ ನಂಗೆ ತುಂಬ ಫೇವ್ರೇಟ್. ಮನೆಯಲ್ಲಿ ಸಕ್ಕದಾಗಿರುತ್ತೆ, ಸಕ್ಕದಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಕಡೆ ಫೇವ್ರೇಟ್ ಯಾರು ಬದನ್ನು ಒಳ್ಳೆ ಬೋಂಡ, ಒಳ್ಳೆ ಮಜ್ಜಿಗೆ, ಪಾಯಸ. ಆತಿಥ್ಯ ಅಂದರೆ ಇದಪ್ಪ. ಅಮ್ಮ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ, ಅಕ್ಕ ಬಡಿಸ್ತಾ ಇದ್ದಾರೆ. ಓಕೆ ಅಕ್ಕ ಪ್ಲೀಸ್ ಹಾಕಿ ಎಲ್ಲರಿಗೂ, ಇಬ್ಬರಿಗೂ ಇವೆಲ್ಲ ನನಗೆ ಸಾಟಿ ವಿವಾಹ ಭೋಜನ ಹಾಕಿ ಹಾಕಿ. ಓಕೆ ತೊಂದರೆ ಇಲ್ಲ. ಓ ನಾವು ಮುದ್ದೆ ಇಷ್ಟಪಡೋರೆ. ನನಗೆ ಬಂದು ಲೆಟ್ಸ್ ಹ್ಯಾವ್ ಇಟ್. ವಾವ್ ನೈಸ್. ವಾವ್. ಈ ಶೂಟಿಂಗ್ಲೆಲ್ಲ ಓಡಾಡ್ತಿರ್ತೀರಿ, ಅಲ್ಲೆಲ್ಲೋ ಹೈದರಾಬಾದು, ಇನ್ನೆಲ್ಲೋ ಚೆನ್ನೈ, ಇನ್ನೆಲ್ಲೋ ಬೆಂಗಳೂರು, ಯಾವುದೋ ಹಳ್ಳಿ, ಎಲ್ಲೆಲ್ಲೋ. ಅವಾಗೆಲ್ಲ ಊಟ ಗಿಟ್ಟಲ್ಲ ಹೆಂಗೆ? ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಟೀಮ್ ಅಂತ ಇರುತ್ತೆ, ಫುಡ್ ಟೀಮು. ಅದರಲ್ಲಿ ಒಳ್ಳೊಳ್ಳೆ ಟೀಮ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ಮನೆ ಊಟ ಥರನೇ ಅಡುಗೆ ಮಾಡ್ತಾರೆ. ಬೆಂಗಳೂರಲ್ಲಿ ಕೆಲವೊಂದು ಸರಿ ಫ್ರೆಂಡ್ಸ್ ಅಡುಗೆ ಮಾಡ್ತಾರೆ, ಇಲ್ಲ ಫ್ರೆಂಡ್ಸ್ ಮನೆಗಳು ಹೋಗೋದು, ಇಲ್ಲಾಂದ್ರೆ ಊರಿಗೆ ಓಡಿ ಬಂದ್ಬಿಡೋದು ಅಷ್ಟೇ. ಹಪ್ಪಳ ಇದು ನಿಮ್ಮ ಫೇವ್ರೇಟ್ ಹಪ್ಪಳ? ತುಂಬ ಫೇವ್ರೇಟ್. ನಮ್ಮ ಕಡೆ ಸಮ್ಮರಲ್ಲಿ ಎಲ್ಲರೂ ಮನೇಲೂ ಹಪ್ಪಳ. ಹೌದು ಕರೆಕ್ಟು ಹರಿತಾರೆ. ಅಂದರೆ ಈಗ ನಮ್ಮ ಮನೇಲಿ ಹಪ್ಪಳ ಹರಿತಿದ್ದಾರೆ ಅಂದರೆ ಹೋಗಿ ಊರಲ್ಲಿರೋರ್ನೆಲ್ಲರೂ ಕರೀತಾರೆ. ಒಂದು 12 ಜನ 12 ಹೆಂಗಸರು ಕೂತ್ಕೊಂಡು ಎಲ್ಲ ಹರಿದು ಹಪ್ಪಳ ಎಲ್ಲ ಒಣಗಿಸಾದ್ಮೇಲೆ ಮತ್ತೆ ಅವ್ರಿಗೂ ಹಪ್ಪಳ ಎಲ್ಲ ಕಳಿಸ್ಕೊಡ್ತಾರೆ ಬೇರೆ ಮನೆ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿದೆ. ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕುಟುಂಬ ಇದ್ದರೆ ಇಂಥವೆಲ್ಲ ತುಂಬ ಒಳ್ಳೊಳ್ಳೆ ಫುಡ್ಡು, ಒಳ್ಳೆ ಅಟ್ಮಾಸ್ಫಿಯರು, ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ. ನಮ್ಮ ಅಮ್ಮನ ಕಡೆಯಿಂದನೇ 3 ಜನ ಅಜ್ಜಿ ಇದ್ದಾರೆ. ನಮ್ಮ ತಾತಂಗೆ 2 ಹೆಂಡ್ತಿರು. ಓಕೆ. ಸೊ ಅವರಿಬ್ಬರು ಅಜ್ಜಿ ಜೊತೆಗೆ ನಮ್ಮ ಅಮ್ಮನ್ನ ದತ್ತು ತೊಗೊಂಡು ಸಾಕಿದ್ದ ಅವ್ರ ತಂಗಿ 3ನೇ ಅಜ್ಜಿ. ಓಕೆ. ಸೊ ಹಂಗೆ 3 ಜನ ಅಜ್ಜಿರು. ಈ ಕಡೆ ನಮ್ಮ ಅಪ್ಪನ ಸೈಡಲ್ಲೂ ಅಷ್ಟೇ ತುಂಬ ದೊಡ್ಡ ಫ್ಯಾಮಿಲಿ. ನೀವು ಆ ಥರ ಹುಡ್ಕೊಂಡು ಹೋದರೆ ಸುತ್ತಮುತ್ತ ಒಂದು 3 ಹಳ್ಳಿಲಿರೋ ಎಲ್ಲ ಫ್ಯಾಮಿಲಿಗಳನ್ನೂ ಶೂಟ್ ಮಾಡಬೇಕಾಗತ್ತೆ, ಅಷ್ಟು ಜನ. ತಿನ್ನೋ ಫುಡ್ಡಲ್ಲಷ್ಟೇ ವರ್ಸಟಾಲಿಟಿ ಇಲ್ಲ, ನಿಮ್ಮ ಆ್ಯಕ್ಟಿಂಗಲ್ಲೂ ಆ ಎಲ್ಲ ವರ್ಸಟಾಲಿಟಿಗಳು ಇದೆ ಅಂತ. ಪಾತ್ರಗಳ ಮೂಲಕ ಗುರುತಿಸಿದಾಗ ಖುಷಿಯಾಗುತ್ತೆ. ಅಂದರೆ ಈಗ ಟೈಗರು, ಅಲಮ ಪ್ರಭು, ಅಯ್ಯೋ, ಡಾಲಿ, ಆಮೇಲೆ ಟೈಗರ್ ಸೀನಾ, ಇವಾಗ ರತ್ನಾಕರ ರತ್ನ ಪ್ರಪಂಚ ಟ್ರೈಲರ್ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಎಲ್ರಿಗೂ. ಸಿನಿಮಾನು ತುಂಬ ಚೆನ್ನಾಗಿದೆ. ಇನ್ನೇನು OTT ರಿಲೀಸ್ 22nd. ಹೌದು. ಸೊ ರತ್ನಾಕರನೇ ಒಂದು ಪಾತ್ರ. ಜೈರಾಜು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ಮೆಗಾ ಮಲ್ಟಿ ಸ್ಟಾರ್ ಕ್ಯಾಸ್ಟ್ ಮೂವಿ. ಆಮೇಲೆ ಬಡವ ರಾಸ್ಕಲ್ ಪ್ರೊಡಕ್ಷನ್. ಹೌದು, ಡಾಲಿ ಪ್ರೊಡಕ್ಷನ್, ಡಾಲಿ ಪಿಕ್ಚರ್ಸ್. ಒಂದೊಂದು ಪಾತ್ರದ್ದು ಒಂದೊಂದು ಅದೇನೋ ಒಂದೊಂದು ಟ್ರೈಟ್ಸು, ಒಂದೊಂದು ಇದು ಚೆನ್ನಾಗಿ ಆ ಪಾತ್ರದ ಮೂಲಕ ಗುರುತಿಸ್ತಾರಲ್ಲ, ಅದು ಖುಷಿ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ಇಷ್ಟು ವರ್ಷ ಒದ್ದಾಡಿಕೊಂಡು ಸಿನಿಮಾಗಳು ಮಾಡ್ಕೊಂಬಂದಿದ್ದ ವರ್ಸಟಾಲಿಟಿ ಗೊತ್ತಾಗಬೇಕು ಅಂತ. ಆಮೇಲೆ ಡಾಲಿ ಪಿಕ್ಚರ್ಸು ಅದು ಒಂದು ಅಂದರೆ ಎಲ್ಲದೂ ರಿಸ್ಕೇ ಅಲ್ಲ. ಇಲ್ಲಿಂದ ಅರಸೀಕೆರೆಗೆ ಓದಕ್ಕೆ ಹೋಗಿ, ಅರಸೀಕೆರೆಯಿಂದ ಮೈಸೂರಿಗೆ ಹೋಗಿ, ಮೈಸೂರಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ಬದುಕು ಕಟ್ಕೊಂಡು ಪ್ರತಿಯೊಂದು ಡಿಸಿಷನ್ ಮಾಡ್ಕೊಂಡಾಗಲೂ ಒಂದು ಸಣ್ಣ ಪುಟ್ಟದ ರಿಸ್ಕ್ ಇದ್ದೇ ಇರುತ್ತೆ. ಅಥವಾ ಇನ್ಫೋಸಿಸ್ ಬಿಟ್ಟಾಗ ಸೊ ಹಂಗೆ ನಿರ್ಮಾಣ ಮಾಡಬೇಕಾದ್ರೆ ಸೇಮ್ ಹೆಂಗೆ ಕೆಲಸ ಬಿಡಬೇಕಾದ್ರೆ ಎಲ್ಲ ಎದುರ್ಕೊಂಡಿದ್ರು, ಹಾಗೆ ನಿರ್ಮಾಣ ಮಾಡಬೇಕಾದ್ರೂ ಮನೆಯವರಿಂದ ಹಿಡಿದು ಎದುರ್ಕೊಂಡು ಏನಕ್ಕೆ ಬೇಕು ಇವ್ನಿಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ಬೋದಲ್ಲ ಹಂಗೆ ಹೆಂಗೆ ಅಂತ. ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟು, ರಿಸ್ಕು. ಬಟ್ ಎಲ್ಲೋ ಒಂದು ಕಡೆ ಇನ್ನೊಂದು ಹೆಜ್ಜೆ ಹತ್ತಬೇಕು ಅಂದಾಗ ಒಂದು ಸಣ್ಣ ಮಟ್ಟದ್ದು ಅಥವಾ ಒಂದು ದೊಡ್ಡ ಮಟ್ಟದ ರಿಸ್ಕ್ ತೊಗೊಳ್ಳೇಬೇಕು. ಆಮೇಲೆ ನಮ್ಗೆ ಗೊತ್ತಿರೋ ಬಿಸ್ನೆಸ್ ಒಂದೇ ಸಿನಿಮಾ. ನಾನು ಇವಾಗಲೂ ನಂದೊಂದು ಕಾರ್ ಬಿಟ್ಟರೆ, ರೇಂಜ್ ರೋವರ್ ಕಾರ್ ಒಂದು, ಅದು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲ ನೀನು ತೊಗೋಬೇಕು ನಿಮ್ಮ ಇಂಡಸ್ಟ್ರಿಗೆ ಅದು ಬೇಕು ಅಂತ ಫೋರ್ಸ್ ಮಾಡಿ ತೊಗೊಂಡೇ ಬಿಟ್ಟರೆ, ಇಲ್ಲೂ ರೆಂಟೆಡ್ ಹೌಸಲ್ಲೇ ಇರೋದು ಬೆಂಗಳೂರಲ್ಲಿ. ಅದು ಬಿಟ್ಟರೆ ಇವಾಗ ಇಲ್ಲಿ ನಾನು ನಮ್ಮ ಅಣ್ಣ ಸೇರ್ಕೊಂಡು ಮನೆ ಇದನ್ನು ಮಾಡಿಸ್ತಿದ್ದೀವಿ. ಅದು ಬಿಟ್ಟರೆ ಏನೇನು ದುಡ್ದಿದ್ದೀನಿ ಎಲ್ಲದೂ ಸಿನಿಮಾ ಮೇಲೆ ಹಾಕಿದ್ದೀನಿ, ಬಡವ ರಾಸ್ಕಲ್ ಮೇಲೆ, ಹೆಡ್ ಬುಷ್ ಮೇಲೆ. ಇಷ್ಟೇ ಅಲ್ಲ, ಅಲ್ಟಿಮೇಟ್ಲಿ ನಿಮಗೆ ಖುಷಿ ಕೊಡೋದು ಇಷ್ಟೇ. ಇದನ್ನು ಮೀರಿ ಇನ್ನೆಷ್ಟು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನು ಮಾಡ್ತೀರಾ ಅಂತ. ಈಗ ಕುತ್ಕೊಂಡು ಹಿಂಗೆ ನೀಟಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಆರಾಮಾಗಿದ್ದು ಬಿಡ್ಬೋದಲ್ಲ. ಸೊ ಕೆಲವೊಂದು ಸರಿ ನಾನು ತುಂಬ ಯೋಚನೆ ಮಾಡ್ತೀನಿ ಫಿಲಾಸಫಿಕಲಾಗಿ. ಬೇಕಾಗಿರೋದು ಒಂದು ಹೆಲ್ತ್ ಇನ್ಶೂರೆನ್ಸು, ಒಂದು ಕಾರು, ಅದಕ್ಕೆ ಪೆಟ್ರೋಲು, ಆಮೇಲೆ ದಿನ ಕೆಲಸ, ಒಳ್ಳೆ ಊಟ, ಆಮೇಲೆ ಒಳ್ಳೆ ಫ್ಯಾಮಿಲಿ. ಅಂದರೆ ಹೆಂಡತಿ ಬರೋದು ಯಾವಾಗ? ಕನಸುಗಳ ಕಡೆ ಕೆಲಸ ಮಾಡಿ. ಹೆಂಡತಿ ಬರೋದು ಯಾವಾಗ ಅದು ಗೊತ್ತಿಲ್ಲ. ಫ್ಯಾಮಿಲಿ ಅಂದರೆ ಎಲ್ಲರ ಜೊತೆಗೂ ಅವರೊಬ್ರು ಆಡಬೇಕಲ್ಲ ನೆಕ್ಸ್ಟು.
ಮಾಡೋಣ. 13ಕ್ಕೆ ಮುಂಚೆ ಧನಂಜಯ್ ಯಾರು ಅಂತ ಯಾವನಿಗೂ ಗೊತ್ತಿಲ್ಲ. 18ರ ತನಕ ಇವರ ಧನಂಜಯ್ ಓಕೆ ಒಂದು ಲೆಕ್ಕ. 2018 ಆದಮೇಲೆ ಹೇ ಡಾಲಿ ಧನಂಜಯ್ ಅಣ್ಣಂಗೆ ಜೈ ಅನ್ನೋ ತನಕ ಇನ್ನೊಂದು ಲೆಕ್ಕ. ಹೆಂಗನ್ಸುತ್ತೆ ಧನಂಜಯ್ ಇದು? ಪ್ರತಿಯೊಂದು ಫೇಸು ಲರ್ನಿಂಗ್ ಪ್ರೋಸೆಸ್ಸೇ. ಎಲ್ಲ ಒಂದು ಕಡೆ ಜನ ಕೈ ಹಿಡಿಲಿಲ್ಲ ಅಂದರೆ ಕಷ್ಟ ಆಗ್ಬಿಡೋದು. ನಾನು ಅದೇ ಮನೆ ತಮಾಷೆ ಮಾಡ್ತಾ ಇದ್ದೆ, ಏನಂತ? ಬದುಕು ಜಟಕ ಬಂಡಿ ಆಗಬಾರ್ದು, ವೀಕೆಂಡ್ ವಿತ್ ರಮೇಶ್ ಆಗಬೇಕು ಅಂತ. ಆ್ಯಕ್ಚುಲಿ ನಾನು ಬೋಂಡ ಬಜ್ಜಿ ಪಕೋಡ ಎಲ್ಲ ತಿನ್ನಲ್ಲ, ಬಟ್ ಆ ಪ್ರೀತಿಗೆ ಮನಸ್ಸೋತು ಚೆನ್ನಾಗಿದೆ. ನಾವು ಊರಿಗೆ ಬಂದರೆ ಎಲ್ಲ ತಿನ್ಕೊಂಡು ಹೊರಟೋಗ್ತೀನಿ. ಡಯಟ್ ಗಿಟಲ್ಲಿ ಇಲ್ವಾ? ಇಲ್ಲ, ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋದಾಗ ಡಯಟ್ ಮಾಡ. ಇಲ್ಲಿ ಬಂದಾಗಲೂ ನಾನು ಆ್ಯಕ್ಚುಲಿ ತಿನ್ನೋದು ಕಮ್ಮಿನೇ. ಓಕೆ. ಅವ್ರು ಇಷ್ಟು ತಿನ್ಕೊಂಡು ಹೆಂಗಿರ್ತೀಯ ನೀನು ಅಂತಾರೆ ಕೇಳ್ತಾರೆ. ನಾನು ನೋಡಿ ಹೊಟ್ಟೆ ಹೆಂಗೆ ಬಂದಿದೆ, ಹೆಂಗೆ ದಪ್ಪ ಆಗಿದ್ದೀನಿ ಇದೆಲ್ಲ ಅಂದರೆ ಇದನ್ನೆಲ್ಲ ಯಾರು ಹೊಟ್ಟೆ ಅಂತಾರ ಅಂತ. ಡಾಲಿನ ತುಂಬ ಖುಷಿ ಪಡಿಸ್ಬೇಕು ಅಂದರೆ ಯಾವ ಊಟ ಕೊಡಬೇಕು? ಚಿತ್ರಾನ್ನ. ಒಂದು ತಿಂಡಿ ತುಂಬ ಇಷ್ಟ, ಅದು ಅಂದರೆ ನನಗೆ ಭಾಳ ಪ್ರೀತಿ ಅಂತ, ಆ ಥರದ್ದೇನಾದರೂ ಇಂಥ ಪಾತ್ರ ತುಂಬ ಇಷ್ಟ, ಇಂಥ ಸಿನಿಮಾ ಇಷ್ಟ, ಯಾವಾಗಲೂ ಆ ಥರದ್ದು ಇನ್ನೊಂದು ರೀಕ್ರಿಯೇಟ್ ಮಾಡೋಕ್ಕೆ ಬಯಸ್ತೀನಿ ನಾನು, ಆ ಥರದ್ದು ಏನಾದರೂ ಯಾವಾಗಲೂ ಹಾಂಟ್ ಮಾಡೋದು? ಐತಿಹಾಸಿಕ ಪಾತ್ರಗಳು ತುಂಬ ಇಷ್ಟ. ನನ್ನ ಕೆರಿಯರಲ್ಲಿ ವಿಜಯಾದಿತ್ಯ ಅಂತ ಒಂದು ಸಿನಿಮಾ ಶುರುವಾಗಿತ್ತು, 2ನೇ ಸಿನಿಮಾ. ಹೌದು, ಕರೆಕ್ಟು. ಆಲ್ಮೋಸ್ಟ್ 1 hour ಶೂಟ್ ಕೂಡ ಮಾಡಿದ್ವಿ. ಅದಾದಮೇಲೆ ನಾನಾ ಕಾರಣಗಳಿಗೆ ನಿಂತೋಯ್ತು. ಅದು ಬಿಟ್ಟರೆ ಅಲ್ಲಮ್ಮ ಮಾಡಿದೆ ಆ್ಯಸ್ ಅ ಫಿಲಾಸಫರ್. ಬಟ್ ಅಣ್ಣವ್ರದ್ದು ಇವತ್ತಿಗೂ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳೆಲ್ಲ ನೋಡ್ತಾ ಇದ್ದಾರೆ. ಆ ಥರದ್ದು ಸಿನಿಮಾ ಮಾಡಬೇಕು ಅಂತ ತುಂಬ ಒಳಗಡೆಯಿಂದ ಗೊತ್ತುತ್ತೆ. ಅದು ತುಂಬ ಆಸೆ. ಏಕೆಂದರೆ ಎಲ್ಲರೂ ಆ್ಯಕ್ಟಿಂಗ್ ಅಂತ ಶುರು ಮಾಡಿ ಆ್ಯಕ್ಟಿಂಗ್ ಕಲಿಬೇಕಾದ್ರೆ ಫಸ್ಟ್ ಅದೇ ಥರದ ಪಾತ್ರಗಳು ಮಾಡಿ ಶುರು ಮಾಡಿರ್ತೀವಿ ನಿಮ್ಮ ಜೊತೆ. ನಾವೊಂದು ಇಲ್ಲಿ ಟೇಪ್ ರೆಕಾರ್ಡ್ರಲ್ಲಿ ಆ ಥರ ಭಕ್ತ ಪ್ರಹ್ಲಾದ ತುಂಬ ಕೇಳ್ತಾಯಿದ್ದು. ಹೌದು, ಕರೆಕ್ಟ್. ಕೇಳಿಬಿಟ್ಟು ಅದನ್ನು ವಾಪಸ್ಸು ಈ ಸಾಂಗ್ ಕ್ಯಾಸೆಟ್ಗಳನ್ನ ಹಾಕ್ಬಿಟ್ಟು ಆ ಡೈಲಾಗ್ನ ರೆಕಾರ್ಡ್ ಮಾಡ್ತಾಯಿದ್ದೆ. ಓಕೆ. ಆ ಥರ ಎಲ್ಲ. ಸೊ ಹಂಗಾಗಿ ಆ ಪಾತ್ರಗಳು ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಭಕ್ತ ಪ್ರಹ್ಲಾದ ಅದು ಸ್ಟಾರ್ಟಿಂಗ್ ಎಪಿಸೋಡ್ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅವ್ರದ್ದು ಡೈಲಾಗ್ಗಳೇನೆ. ಹೆಂಗೆ? ಅಣ್ಣ, ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಅಣ್ಣವರದೀಗ ನನ್ನ ಪಾದದಡಿಯಲ್ಲಿ. ಹೌದು. ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಶಚಿಪತಿಯು ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು ಅಂತ ಸಖತ್ತಾಗಿರೋದಲ್ಲ ಹೇಳಕ್ಕೇನೆ. ಖಯಾದು ನನ್ನನ್ನು ತಡೆಯಬೇಡ. ರೋಷ ಹೆಚ್ಚುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಎಲ್ಲವೋ ಹರಿ, ಕೇವಲ ಒಂದು ಹಂದಿಯಾಗಿ ಒಂದು ನನ್ನ ತಮ್ಮನನ್ನು ಕೊಂದೆಯಾ ಅಂತ. ಅವೆಲ್ಲ ವಿಜುವಲ್ಲು ನೋಡಿದ್ದು ನಾನು ಮೋಸ್ಟ್ಲಿ ನನ್ನ ಇಂಜಿನಿಯರಿಂಗ್ ಬಂದ ಮೇಲೆ ಅದನ್ನು ಟಿ ವಿ ಕೊಟ್ಟಿದ್ದು ಭಕ್ತ ಪ್ರಹ್ಲಾದ ಅಣ್ಣವ್ರ ಸಿನಿಮಾ. ಅಲ್ಲಿವರೆಗೂ ಕ್ಯಾಸೆಟೇ ಕೇಳಿರೋದು. ಅದು ಪೂರ್ತಿ. ಡಾಲಿ ಹಿಟ್ ಆಯ್ತಲ್ಲ, ಏನು ಥಾಟ್ ಓಡ್ತಿತ್ತು? ಅಯ್ಯೋ ಹಂಗಾರೆ ನನ್ನ ಪಾತ್ರ ಜನ ಏನು ಇಷ್ಟಪಡ್ತಾರೆ, ಏನು ಮಾಡಬೇಕು ಅಂತ ಏನು ಬಂತ ಕಲ್ಪನೆ? ಏನು ಬಂತಾಗ? ಡಾಲಿ ಫಸ್ಟ್ ಡೇ ಶೂಟಲ್ಲಿ ಇನ್ನೂ ನೆನಪಿದೆ ನನಗೆ. ಅಂದರೆ ಅಷ್ಟು ದಿನ ತುಂಬ ಒಳ್ಳೆಯವನು, ಆ ಥರದ ಪಾತ್ರಗಳೇ ಮಾಡಿದ್ದಲ್ಲ. ಆಮೇಲೆ ಆಗ್ತಾನೆ ಅಲ್ಲಮ್ಮ ಪ್ರಭು ಎಲ್ಲ ಮುಗಿಸಿದ್ದೆ. ಫಸ್ಟ್ ಡೇ ಒಬ್ಬನ ಸಾಯಿಸಿ ಅಂದರೆ ಜಿಪ್ಪಿಸ್ಬಿಟ್ಟು ಒಂದು ಎಕ್ಸ್ಪ್ರೆಷನ್ ಕೊಡಬೇಕಾಗಿತ್ತು. ನಾನು ಒಂದು ಸೆಕೆಂಡ್ ಯೋಚನೆ ಮಾಡಿದೆ, ಹೆಂಗಪ್ಪ ಇದು ಎಲ್ಲರೂ ನೋಡ್ತಾರಲ್ವ, ಮನೆಯವ್ರು ನೋಡ್ತಾರೆ, ಇದೆಲ್ಲ ಹೆಂಗೆ ಮಾಡೋದು ಅದು ಅಂತ ಆವಾಗ ಯೋಚನೆ ಮಾಡಿದೆ. ಅಂದರೆ ಮನುಷ್ಯನಾಗಿ ನಾನು ಬೇರೆ, ಅಥವಾ ನನ್ನ ಫಿಲಾಸಫಿಗಳು ಬೇರೆ ಇರ್ಬೋದು, ನನ್ನ ಐಡಿಯಾಲಜಿ ಬೇರೆ ಇರ್ಬೋದು, ನಾನು ಅದು ಅಲ್ದಲೇ ಇರ್ಬೋದು. ಬಟ್ ಪಾತ್ರ ಆಗಿ ನಾನು ಅದು ಆಗಬೇಕಲ್ಲ, ಅದೇ ತಾನೇ ಆ್ಯಕ್ಟ್ರು. ಈ ಕಂಟಿನ್ಯೂಸ್ ಆಗಿ ಹಿಟ್ ಸಿನಿಮಾ ಕೊಟ್ಟರು ಕಷ್ಟ ಆಗುತ್ತಾ? ಇಲ್ಲ, ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಹೆದರಿಕೆ ಆಗುತ್ತಾ? ಭಯ ಇದ್ದೇ ಇರುತ್ತೆ. ಓಕೆ. ಅಂದರೆ ಗೆದ್ಮೇಲೆ ಅದನ್ನು ಜಾಗ ಉಳಿಸ್ಕೊಳ್ಳೋದಿದೆಯಲ್ಲ, ಕರೆಕ್ಟ್. ಅದು ಕಷ್ಟದ ಕೆಲಸನೇ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ತನಕ ಧನಂಜಯ್ ರೀಚ್ ಆಗ್ತಿದ್ದಾರೆ ಈಗ. ದಿಸ್ ಇಸ್ ವಾವ್. ಅದು ಪ್ರತಿ ಸರಿ ಸಿನಿಮಾಗಳು ವರ್ಕ್ ಆಗದೆ ಇದ್ದಾಗ ಹೆಂಗಾದ್ರೂ ಮಾಡಿ ಬೇರೆ ಭಾಷೆಲಿ ಒಂದು ಸರಿ ಟ್ರೈ ಮಾಡಿ ನೋಡ್ಬಿಡ್ಬೇಕು, ಇಲ್ಲಿ ಆಗ್ತಿಲ್ಲ ಅನಿಸುತ್ತೆ ಅಂತೆಲ್ಲ ಅನಿಸೋದು. ಅವಾಗ ಒಂದಿಷ್ಟು ಜನ ಹೇಳೋರು, ನಮ್ಮ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾಟೋಗ್ರಫರು, ನಮ್ಮ ಟಗರು ಸಿನಿಮಾಟೋಗ್ರಫರ್ ಮಹೇಂದ್ರ ಸಿಂಹ ಅವರು, ಎಲ್ಲ ಆಗುತ್ತೆ ಇರೋ ಅನ್ನೋರು. ಸೂರಿ ಸರು ಅಷ್ಟೇ, ಆಗಿ ಟಗರು ಆಗಲಿ ಟಗರು ಆಗಿ ನೋಡು ಆಗುತ್ತೆ, ಎಲ್ಲ ಆಗುತ್ತೆ ಅಂತ. ಶಿವಣ್ಣ ಹೇಳೋರು, ನೀವು ಎಲ್ಲ ಕಡೆ ಹೋಗ್ಬಿಡ್ತೀವಿ ಬಿಡಮ್ಮ, ಎಲ್ಲ ಭಾಷೆ ಸುತ್ಕೊಂಡ್ಬರ್ತೀಯ ನೀನು ಅಂತ. ಹಂಗೆ ಆಗೋಯ್ತಲ್ಲ. ನಾನು ಅವಾಗೆಲ್ಲ ನಾನು ಸಮಾಧಾನ ಮಾಡೋಕ್ಕೆ ಹೇಳ್ತಾರೆ ಅಂತ ಅನ್ಕೊತಿದ್ದೆ. ಬಟ್ ಹಾಗೆ ಆಯಿತು. ಮೋಸ್ಟ್ಲಿ ಅವರೆಲ್ಲರೂ ಪ್ರೀತಿ, ಅವರ ಹರಕೆ, ಅವ್ರ ಒಳ್ಳೊಳ್ಳೆ ಮಾತುಗಳು ಏನೋ ಅವ್ರ ವಿಶೇಷ ನಿಜ ಆಯಿತು ಅಂತ ಅನಿಸ್ಬಿಡ್ತು. ಖುಷಿಯಾಗಿದ್ದು. ಈಗ ಟಗರು ನೋಡಿ ರಾಮ್ ಗೋಪಾಲ್ ವರ್ಮಾ ಬರ್ತಾರೆ, ಅವ್ರು ಅಪ್ರಿಷಿಯೇಟ್ ಮಾಡಿದ್ರು, ಮೆಸೇಜ್ ಮಾಡಿ ಟ್ವೀಟ್ ಮಾಡಲ್ಲ, ಅಪ್ರಿಷಿಯೇಟ್ ಮಾಡಿದ್ರು. ಭೈರವ ಗೀತಾ ನನಗೆ ಸಿನಿಮಾ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ RGV ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ನಡೆಯೋದಲ್ಲ. ಸೊ ಒಂದು ಲೆಜೆಂಡ್ರಿ ಕ್ಯಾರೆಕ್ಟರು, ಅದಕ್ಕೋಸ್ಕರ ಸಿನಿಮಾ ಮಾಡಿದೆ, ಅದೊಂದು ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಇವಾಗ ಸುಕುಮಾರ್ ಜೊತೆ ಪುಷ್ಪ ಮಾಡ್ತಿರೋದು,
ಸಡನ್ನಾಗಿ ಹಿಂಗೆ ಸುಕುಮಾರ್ ಅವರು ಮಾತಾಡ್ಬೇಕಂತ ಅಂದಾಗ ನಾನು ಹೆಂಗೆ ಇದು ಅಂತ ಅಂದರೆ ಒಂದಕ್ಕೊಂದು ಲೀಡ್ ಇರುತ್ತೆ. ಈಗ ಭೈರವ ಗೀತ ಥಿಯೇಟ್ರಲ್ಲಿ ವರ್ಕ್ ಆಗ್ದಲೇ ಇರ್ಬೋದು ಅಥವಾ ಸಿನಿಮಾ, ಆ ಭೈರವ ಗೀತದಿಂದ ಪುಷ್ಪ ಸಿಕ್ಕಿದ್ದು. ಭೈರವ ಗೀತ ನೋಡ್ಬಿಟ್ಟು ಕರೆದ್ರು. ಹಾಗೆ ಇನ್ನೆಲ್ಲ ವಿಕ್ರಮ್ ಜೊತೆ ಮಾಡ್ತಿದ್ದೀರಿ ಇಲ್ಲಿ ತಮಿಳಲ್ಲಿ. ಅದೂ ಅಷ್ಟೇ ಡೈರೆಕ್ಟರ್ ಹುಡ್ಕೊಂಬಂದಿದ್ದು. ಅವ್ರು ಯಂಗ್ ಡೈರೆಕ್ಟರ್ಸ್ ಅವರು. ಇವಾಗ ಬರ್ತಿರೋ ಯಂಗ್ ಡೈರೆಕ್ಟರ್ಗಳು ಎಲ್ಲ ಭಾಷೆಯಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಆ್ಯಕ್ಟರ್ಗಳನ್ನ ಫಾಲೋ ಮಾಡ್ತಿದ್ದಾರೆ. ಸೊ ಅವರೇ ಹುಡ್ಕೊಂಬಂದು ಕರ್ಕೊಂಡು ಹೋಗ್ತಾರೆ ಇವಾಗ ಒಳ್ಳೆ ಆ್ಯಕ್ಟರ್ಗಳು. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಪುಷ್ಪ ರಿಲೀಸ್ ಆಗಲಿ ಇರಿ, ನಾವು ಡಾಲಿನ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಲೆವೆಲ್ ಬೆಳೀತಾರೆ ಅಂತ ಅನ್ಸುತ್ತೆ ನನಗೆ. ಅವಾಗ ಇಲ್ಲಿ ಹಿಂಗೆ ಕುತ್ಕೊಂಡು ಊಟ ಮಾಡೋಣ ಅವಾಗ. ಕ್ಯಾ ಬಾತ್ ಹೈ. ನೈಸ್. ಈ ಪ್ರೀತಿಗೆ ನೀವು ಇಷ್ಟ ಆಗ್ಬಿಡ್ತೀರ ಎಲ್ಲರಿಗೂ? ಅದು ಅಂದರೆ ಇದೆಲ್ಲದನ್ನು ಕಳ್ಕೊಂಡ್ಬಿಡ್ತೀವ ಅಂತ ಮೋಸ್ಟ್ಲಿ ತುಂಬ ಎಲ್ಲದನ್ನು ಮೇಲೆ ಬೆಳೆದು ಪಬ್ಲಿಸಿಟಿ ಬಂದು ಮೇಲೆ ಹಾಕೊಂಡ್ಬಿಟ್ರೆ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತೀವ ಅಂತ. ಹಂಗೆ. ಸೊ ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಬೆಂಗಳೂರಲ್ಲಿದ್ದಾಗ ನಾವು ಬೆಂಗಳೂರು ಜೀವನ ಕೊಟ್ಟು, ಅದಕ್ಕೆ ಹೇಳಿದ್ದು ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಜೀವ ಕೊಟ್ಟು ಊರುಗಳಿವು, ಜೀವನ ಕೊಟ್ಟಿದ್ದು ಬೆಂಗಳೂರು. ಹೊಟ್ಟೆ ಇನ್ನೂ ಜಾಸ್ತಿ ಕೊಡಬೇಕಿತ್ತು ದೇವರು ಅಂತ ಇಷ್ಟೆಲ್ಲ ನೋಡಿದ್ಮೇಲೆ ಡಾಲಿ ಅವ್ರ ಮನೆಯವರು ಎಷ್ಟು ಚೆನ್ನಾಗಿ, ಅಂದರೆ ಅವರ ಅಮ್ಮ, ಅವರ ಅಕ್ಕ, ಅವರೆಲ್ಲ ಎಷ್ಟು ಚೆನ್ನಾಗಿ ಹೊತ್ತಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದೊಳ್ಳೆ ಅದ್ಭುತವಾದಂಥ ಊಟ ಆದರೆ ಎಂಡಲ್ಲಿ ಕ್ಲೈಮ್ಯಾಕ್ಸ್ ಯಾವಾಗಲೂ ಫಿಲ್ಮ್ ಥರ ಚೆನ್ನಾಗಿರ್ಬೇಕು ಅಂತ. ಈ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ನಾವು ಮಜ್ಜಿಗೆನೂ ಚೇಸ್ ಮಾಡ್ತೀವಿ. ಬೇರೆದೆಲ್ಲ ಅಭ್ಯಾಸ ಇಲ್ದಾಗ ಇದನ್ನ ಮಾಡ್ಬೇಕು ತಾನೆ. ಅಲ್ಲ, ತುಂಬ ಇಂಪಾರ್ಟೆಂಟ್. ಬೇರೆ ಅಭ್ಯಾಸಗಳಿದ್ದಾಗಲಂತೂ ತುಂಬ ಇಂಪಾರ್ಟೆಂಟ್ ಮಾಡ್ಬೇಕಿನ್ನ ಪಾಯಿಂಟ್. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಬಗ್ಗೆ ಇಷ್ಟೇ ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಲ್ಲ, ಹೆಂಗಿರ್ಬೇಕು ಕ್ಲೈಮ್ಯಾಕ್ಸ್ ಅಂತ? ಎಂಡ್ ಚೆನ್ನಾಗಿರ್ಲೇಬೇಕಿಲ್ಲ ಅಂದರೆ ನೆನಪಿಸ್ಕೊಳ್ಳೋದು ಹೆಂಗೆ, ಕಾಡೋದು ಹೆಂಗೆ? ಇಷ್ಟೆಲ್ಲ ಊಟ ಮಾಡಿ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಏನು ಊಟ ಗುರು ಅಲ್ಲಿ ಕುತ್ಕೊಂಡು ಮಾಡಿದ್ದು ಅನ್ಸುತ್ತೆ ಯಾವಾಗಲಲ್ಲ. ಕರೆಕ್ಟ್ ಪಾಯಿಂಟ್. ಈಗಂತೂ ಹೆಡ್ ಬುಷ್ ಕಾಯ್ತಾ ಇದೀವಿ. ಅಯ್ಯಯ್ಯೋ ತುಂಬ ದೂರ ಅದು, ಬಟ್ ಸ್ಟಿಲ್ ಏನದು ಹಂಗೆ ಅನೌನ್ಸ್ ಮಾಡಿದ್ರಿ, ಪ್ರತಿ ದಿನ ಒಂದೊಂದೇ ಸರ್ಪ್ರೈಸ್ ಕೊಡ್ತೀರಿ, ವೆಲ್ಕಮ್ ಆನ್ ಬೋರ್ಡ್ ಅಂತೀರಿ, ಎಲ್ಲ ದಿಗ್ಗಜರನ್ನೆಲ್ಲ ಕರ್ಕೊಂಡ್ಬರ್ತಾ ಇದ್ದೀರಿ. ಆ ಸಿನಿಮಾ ಮತ್ತು ಆ ಪಾತ್ರಗಳು ಹಂಗಿದೆ, ಹಂಗೆ ಡಿಮ್ಯಾಂಡ್ ಮಾಡ್ತಾ ಇದೆ. ಶ್ರೀಧರ್ ಸರ್, ಅಗ್ನಿಶ್ ಶ್ರೀಧರ್ ಅವ್ರು ಬರೆದಿರೋ ಆ ಕತೆ, ಅಲ್ಲಿರೋ ಪಾತ್ರಗಳು, ಅವ್ರ ರೈಟಿಂಗು, ಸೊ ಇಂಥವ್ರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಖುಷಿ ಅಂದರೆ ಅವ್ರು ಎಲ್ಲರೂ ಹೋಗಿ ಕೇಳಿದಾಗ ಒಪ್ಕೊಂಡು, ಎಸ್ಪೆಷಲಿ ಪ್ರತಿಯೊಬ್ಬ ಆ್ಯಕ್ಟ್ರು, ಯೋಗಿ ಇರಲಿ, ಶ್ರುತಿ ಇರಲಿ, ರಘು ಮುಖರ್ಜಿ ಇರಲಿ, ಬಾಲು ನಾಗೇಂದ್ರ ಅವರು, ದೇವರಾಜ್ ಸರು, ನಾನೇ ಕಾಸ್ಟಿಂಗಲ್ಲಿ ಮರ್ತ್ಬಿಡ್ತೀನಿ ಇನ್ಯಾರು ಅಂತ, ಅಷ್ಟು ಜನ ಇದೆ. ಪ್ರತಿಯೊಬ್ಬರೂ ತುಂಬ ಖುಷಿಯಾಗಿಲ್ಲ ಬಂದು ಮಾಡ್ತೀವಿ ಅಂತ. ಎಸ್ಪೆಷಲಿ ನೀವು ಮಾಡ್ತಿದ್ದೀಯಾ ಪ್ರೊಡಕ್ಷನ್ ಅಂದರೆ ಮಾಡ್ತೀನಿ ಅಂತ. ಆ್ಯಂಡ್ ರವಿ ಸರ್ ಬಗ್ಗೆ ಹೇಳಬೇಕು. ರವಿಚಂದ್ರನ್ ಸರ್ ಹೋಗಿ ನಂಗೆ ಗೊತ್ತಿರಲಿಲ್ಲ, ಅಂದರೆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಬೇಕಾಗಿತ್ತು ನಮ್ಮ ಸಿನಿಮಾದಲ್ಲಿ. ನಮ್ಮ ಸಿನಿಮಾದ ಒಂದು ಮುಖ್ಯವಾದ ಇದನ್ನು ಹೇಳೋಕ್ಕೆ ಹೋಗಿ ಕೇಳಿದಾಗ ಹೂ ಅಂದ್ಬಿಟ್ಟು ಆಮೇಲೆ ಸರ್ ಪೇಮೆಂಟು ಅಂತ ಅಂದರೆ, ಏಯ್ ನೀನು ಆರ್ಟಿಸ್ಟು ಪ್ರೊಡ್ಯೂಸ್ ಮಾಡ್ತಾ ಇದೀಯ, ಹೋಗು, ನೀನು ₹1 ಕೊಟ್ಟರು ಮಾಡ್ತೀನಿ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು. ನನ್ನ ಪ್ರೀತಿಯಿಂದ ನಾನೇನೋ ಕೊಡ್ತೀವಿ, ಅದು ಬೇರೆ. ಬಟ್ ಅದೊಂದು ಪ್ರೀತಿಯಿಂದ ಅದೊಂದು ಹೇಳಿದ್ರಲ್ಲ, ಐ ಥಿಂಕ್ ಅದೇ ಕಾರಣಕ್ಕೆ ಅವರೆಲ್ಲರೂ ಇವತ್ತು ಆ ಲೆಜೆಂಡ್ರಿ ಸ್ಥಾನಗಳಲ್ಲಿ ಬಂದು ಕೂತಿದ್ದಾರೆ ಅಂತ. ಆ್ಯಂಡ್ ಈಸ್ ಎ ವೆರಿ ಗ್ರೇಟ್ ಫಿಲಾಸಫರ್. ಕೂತ್ಕೊಂಡು ಮಾತಾಡಬೇಕಾದ್ರೆ ಅವತ್ತು ಅದೇ ಹೇಳ್ತಾಯಿದ್ರು, ಈಗ ಈ 1,000 ಕೋಟಿ 10,000 ಕೋಟಿ 1,000 ಕೋಟಿ ಎಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಇವರೆಲ್ಲ ಅಂತ ಕೇಳ್ತಾಯಿದ್ರು. ಏನಕ್ಕೆ ಏನು ಮಾಡ್ತಾರೆ? ಸೊ ಅವರು ಕನಸ್ಗಾರ ಆ ಥರ ಸಿಕ್ಕರೆ ಮತ್ತಿನ್ನೇನೋ ಅವ್ರ ಕನಸುಗಳಿಗೆ, ಸಿನಿಮಾ ಮಾಡೋಕ್ಕೆ, ಇನ್ನೊಂದಕ್ಕೆ ಅವ್ರು ಸ್ಪೆಂಡ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರ ಅಪ್ರೋಚ್ ತುಂಬ ಇಷ್ಟ ಆಯಿತು. ನಾನು ಅದೇ ಅನ್ಕೊತಾ ಇದ್ದೆ, ಸರ್ ನೀವು ಅಂದರೆ ಎಲ್ಲಿಂದ ಹಿಂಗೆ ಬಂದು ಸಿನಿಮಾ ಮಾಡ್ತಿದ್ದೆ ಅಂದರೆ, ಈ ಕೆಲವೊಬ್ರು ಇರೋದನ್ನೆಲ್ಲ ತೊಗೊಂಡೋಗಿ ಸಿನಿಮಾ ಮೇಲೆ ಹಾಕಿ ಇದು ಮಾಡ್ತಾರೆ. ನಾನು ಅದು ಇನ್ನೂ ಏನೂ ಮಾಡೋಕ್ಕೆ ಹೋಗ್ತಾಯಿಲ್ಲ, ಸೀದಾ ತೊಗೊಂಡು ಸಿನಿಮಾ ಮೇಲೆ ಹಾಕ್ತಾಯಿದ್ದೀನಿ ದುಡ್ದಿರೋದನ್ನೆಲ್ಲ. ನಾನು ಆ್ಯಕ್ಚುಲಿ ಸುಮ್ಮನೆ ಕೇಳಿದ್ದೆ ಧನಂಜಯ್ಗೆ, ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ, ದುಡಿತಾ ಇದ್ದೀರಿ, ಒಂದೊಳ್ಳೆ ಅದ್ಭುತವಾಗಿರೋ ಬಂಗ್ಲೆ ಥರನೋ ಅಥವಾ ಒಂದೊಳ್ಳೆ ಪಾಶ್ ಅಪಾರ್ಟ್ಮೆಂಟೋ ಬೇರೆಯವ್ರ ಥರ ನೀವು ತಗೋಬೋದಲ್ಲ ಅಂತ. ಧನಂಜಯ್ ಹೇಳಿದ್ರು, ಸಿನಿಮಾ ಮಾಡೋಕ್ಕಷ್ಟೇ ಗೊತ್ತು ನನಗೆ, ಇನ್ನೊಂದು ಸಿನಿಮಾ ಚೆನ್ನಾಗಿ ಕೊಡೋಣ, ಆಮೇಲೆ ನೋಡ್ಕೊಳ್ಳೋಣ ಅದನ್ನು ಅಂತ. ಸಿನಿಮಾ ಚೆನ್ನಾಗಾದರೆ ಖಂಡಿತ ಮಾಡೋಣ. ಬಟ್ ಅದೇನೋ ಅಂದರೆ ಯೂಶ್ವಲಿ ಈಗ ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲ ಬೇರೆಯವ್ರ ಕತೆಗಳಿಗೆ ಜೀವ ತುಂಬ್ತಾ ಇರ್ತೀವಿ. ಇನ್ನೊಂದೆಲ್ಲ ನಾವೊಂದಿಷ್ಟು ಕತೆಗಳು ಹೇಳಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಮೋಸ್ಟ್ಲಿ ಕೆಲವು ಆ್ಯಕ್ಟರ್ಗಳು ಈಗ ಡೈರೆಕ್ಟರ್ಗಳಾಗೋದು. ಇವತ್ತು ಈಗ ನಮ್ಮ ಸಲಗ ರಿಲೀಸ್ ಆಗ್ತಿದೆ, ಹಬ್ಬಕ್ಕೆ ಸಲಗ ಬರ್ತಾ ಇದೆ. ದುನಿಯಾ ವಿಜಯ್ ಅವ್ರು ಡೈರೆಕ್ಟ್ ಮಾಡಿರೋದು, ವಿಜಯ್ ಸರ್. ಸೊ ಅವ್ರಿಗೇನೋ ಹೇಳಬೇಕು ಅನ್ನೋ ಒಂದು ಕನಸಿಗೆ ಅವ್ರು ಡೈರೆಕ್ಟ್ ಮಾಡಿರೋದು.
ಹಾಗೆ ನಾವೇನೋ ಇನ್ನೊಂದಿಷ್ಟು ಕಥೆಗಳು ಹೇಳಬೇಕು ಅಥವಾ ಇನ್ನೂ ನಮ್ಮ ಥರನೇ ಕನಸು ಕಟ್ಕೊಂಬಂದಿರೋರು ಒಂದಿಷ್ಟು ಜನಕ್ಕೆ ಸಿನಿಮಾಗಳು ಮಾಡಬೇಕು ಹೊಸೊಬ್ಬರಿಗೆ, ಈ ಥರದೊಂದು ಕನಸು ಇಟ್ಕೊಂಡು ನಾನು ನಿರ್ಮಾಣಕ್ಕೆ ಕೈ ಹಾಕಿದ್ದೀನಿ. ಎಲ್ಲ ಚೆನ್ನಾಗಾದರೆ ಖಂಡಿತ ಇನ್ನೊಂದಿಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ. ಸುಮ್ಮನೆ ಲಿಸ್ಟ್ ಹೇಳಿ. ಸಲಗ, ರತ್ನ ಪ್ರಪಂಚ. ಸಲಗ ಮತ್ತು ಬಡವರ ರಾಸ್ಕಲ್ಲು ನಮ್ಮದು ಲಾಸ್ಟ್ ಲಾಕ್ಡೌನ್ ಟೈಮಲ್ಲೇ ಮುಗಿದೋಗಿತ್ತು, ಆಲ್ಮೋಸ್ಟ್ ಸರಿ, ರಿಲೀಸ್ ಆಗಬೇಕಾಗಿತ್ತು. ಅದಾದಮೇಲೆ ರತ್ನ ಪ್ರಪಂಚ OTT ಬರುತ್ತೆ. ರತ್ನ ಪ್ರಪಂಚ ಈಗ October 22 OTT ರಿಲೀಸು. ಅದರ ನಂತರ ಬಡವರ ರಾಸ್ಕಲ್ December 24th ರಿಲೀಸ್ ಇದೆ. ಪುಷ್ಪ December 17th ಅಂತ ಹೇಳಿದರೆ, ಮೋಸ್ಟ್ಲಿ ಚೇಂಜ್ ಆಗ್ಬೋದೇನೋ ಗೊತ್ತಿಲ್ಲ ಇನ್ನು. ಅದು ಬಿಟ್ಟರೆ ತಮಿಳ್ ಏನು ಪಾಯಮುಳಿನಿ ಏನಕ್ಕೂ ಅದಿದೆ. ತಮಿಳ್ ಇನ್ನೊಂದೇ ಮಳೆ ಪುಡಿಕೆದ ಮನಿದನ್ ವಿಜಯ್ ಆಂಟನಿ ಜೊತೆ ಶೂಟಿಂಗ್ ನಡೀತಾ ಇದೆ. ಅದು ಬಿಟ್ಟರೆ ನಮ್ಮ ಹೆಡ್ ಬುಷು, ಮಾನ್ಸೂನ್ ರಾಗ, ನಾನೇ ಮರ್ತ್ಬಿಡ್ತೀನಿ ವಿಕಿಪೀಡಿಯಾ ನೋಡಿ. ಅಂದರೆ ಲಾಸ್ಟ್ ಲಾಕ್ಡೌನ್ ಆದಮೇಲೆ ತುಂಬ ಕೆಲಸ 12 hours 11 hours 21 hours ಕರೆಕ್ಟ್. ಓಕೆ. ಲಾಸ್ಟ್ ಲಾಕ್ಡೌನ್ ಆದಮೇಲೆ ತುಂಬ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಪ್ರೊಡಕ್ಷನಿಗೆ ಕೈ ಹಾಕಿದ್ನಲ್ಲ. 10 ಸಿನಿಮಾದಲ್ಲಿ ನಟಿಸುತ್ತಿರುವಂಥ ಒಬ್ಬ ಕಲಾವಿದ. ಯು ಕ್ಯಾನ್ ಇಮ್ಯಾಜಿನ್ ಈ ಥರದೊಂದು ಅಟ್ಮಾಸ್ಫಿಯರ್ಲಿ ಕೂತು ಎಲ್ಲವನ್ನು ಒಂದಷ್ಟು ನೆನಪು ಮಾಡ್ಕೊಂಡು ಮಾತಾಡ್ತಾರೆ ಅಂದರೆ, ಯುವರ್ ಡಾರ್ಲಿಂಗ್ ಡಾಲಿ. ಶೋ ಏನೂ ಆಗಿಲ್ಲ, ನೆನಪಿರಲಿ. ಕ್ಲೈಮ್ಯಾಕ್ಸಲ್ಲಿ ನಮಗೆ ಒಂಚೂರು ಬಾಳೆಹಣ್ಣು, ಒಂಚೂರು ಎಲೆಡ್ಕೆ ಎಲ್ಲ ಏನೋ ಇದೆ, ಹಾಗೆ ತೊಗೊಂಡು ತಿನ್ಕೊಂಡು ಮತ್ತೆ ಮನೆ ಕಡೆ ಪಯಣ. ಯುನೋ ವಾಟ್, ಈ ಇವತ್ತಿನ ಸ್ಪೆಷಲ್ ಎಪಿಸೋಡ್ನ ಕೊನೆಯಲ್ಲಿ ಇವರ ಮನೆಯಲ್ಲಿ ಒಂದು ಅದ್ಭುತವಾಗಿರೋ ಎಂಟರ್ಟೈನ್ಮೆಂಟ್ ಇದೆ. ಆ ಎಂಟರ್ಟೈನ್ಮೆಂಟು ನೀವು ನಿರೀಕ್ಷೆ ಮಾಡದ ಎಂಟರ್ಟೈನ್ಮೆಂಟು. ಇಡೀ ಸಂಸಾರ, ಇಡೀ ಕುಟುಂಬ. ಅಲ್ಲಿ ಬರೀ ಮಾತಲ್ಲ, ಅಲ್ಲಿ ಬೇರೆದೇ ಆದಂಥ ಒಂದು ಕಲೆ ಇದೆ. ಮಿಸ್ ಮಾಡಿಬಿಡಿ ಆಯಿತಾ? ನಾನು ಯಾರ್ದೋ ಟಿ ಶರ್ಟ್ ಮೇಲೆ ನೋಡಿದೆ, ಡಾನ್ ಡಾಲಿ ಅಂತ. ಧನಂಜಯರ ಅಭಿಮಾನಿಗಳು ಹುಡುಗರೆಲ್ಲ ಹಂಗೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅದು ಅಣ್ಣನ ಮೇಲೆ ಇಟ್ಟಿರುವಂಥ ಪ್ರೀತಿ ಅಂತ. ಇಲ್ಲಿ ಡಾನ್ಗಳಿದ್ದಾರೆ, ಅಯ್ಯೋ ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ಹಾರ್ಮೋನಿಯಂ ಈ ಕಡೆ, ಒಂದು ನಾಟಕ ತುಣು ಕೇಳಿ ರಪ್ಪಂತ ಈ ಕಡೆ ಇನ್ನೊಂದು ಬರುತ್ತೆ. ಆ ಥರದೊಂದು ಝಲಕ್ಕನ್ನು ಇವತ್ತಿನ ಈ ಎಪಿಸೋಡ್ನ ಕ್ಲೈಮ್ಯಾಕ್ಸಲ್ಲಿ ನಿಮ್ಮ ಮುಂದೆ ಇಡೋಕೆ ಹೊರಟಿದ್ದೀವಿ. ಎಲ್ಲಿಂದ ಶುರು ಮಾಡೋಣ? ಇಲ್ಲಿಂದ ಒಂದೊಳ್ಳೆ ಪದ ಆಡ್ಬಿಡ್ಲಿ. ಕೃಷ್ಣ ರಂಗಭೂಮಿ ಬರ್ತಾನೆ, ಕೃಷ್ಣಾರ್ಜುನರು ಬರ್ತಾರೆ. ಆ ಕಡೆ ಎದುರಿಗೆ ದುರ್ಯೋಧನ ಸೈನ್ಯ ಇರುತ್ತೆ. ಅದನ್ನು ಅರ್ಜುನನಿಗೆ ವಿಮರ್ಶನೆ ಮಾಡ್ತಾ ಇರ್ತಾನೆ ಕೃಷ್ಣ ಅರ್ಜುನನಿಗೆ. ಆವಾಗ ಇದನ್ನು ಹೇಳೋದು, ವಿಜಯ ರಣಭೂಮಿಯ ಪರಿಯ ವಿಜಯ ಮಹಾಬೇಕರ ಜಯ ಧ್ವನಿಕರ ಸಹಸ್ರ ಕೃಪಾಲ ಭಯಂಕರ ಮಹಾರಥಿ ಕಪೋಸರಾದಿ ಪರಿವೃತ ಮಹೋರಥಿ ಪರಾಜಯ ವಿಜಯ ಜವದೊಳಿಸಿ ಸೈನ್ಯರವೇ ರಣಭೂಮಿಯ ಪರಿಯ ವಿಜಯ. ಸೂಪರ್. ನೀವು ಕಮೆಂಟ್ ಮಾಡಿ. ಈಗ ನಾವು ಏನು ಕಮೆಂಟ್ ಮಾಡೋದು? ಅವರು ಅವಾಗೆಲ್ಲ ತುಂಬ ಎಲ್ಲ ನಾಟಕಗಳು ಮಾಡ್ತಾಯಿದ್ರು, ನೋಡ್ತಾ ಇದ್ವು ಎಲ್ಲ. ಇವಾಗೆಲ್ಲ ನಾಟಕಗಳು ನಿಲ್ಸಿದ್ದಾರೆ. ಹಂಗೂ ದೇವಸ್ಥಾನಗಳಲ್ಲಿ ಎಲ್ಲ ತುಂಬ ಚೆನ್ನಾಗಿ ಭಜನೆ, ಇದೆಲ್ಲ ಭಜನಾ ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತೆ ಇವಾಗಲೂ. ನಮ್ಮ ಪ್ರೀತಿಯ ಒತ್ತಾಯದ ಮೇರೆಗೆ ಅಪ್ಪ ಅವರು ಹಾರ್ಮೋನಿಯಂ ತಗೊಂಬಂದರು ನಮಗೋಸ್ಕರ. ಎಷ್ಟು ವರ್ಷದ ಹಳೇದಿದು? ಇದು 40 ವರ್ಷದಿಂದ ಆಚೆದು ಸರ್ ಇದು. ಸೊ ಇವಾಗಲೂ ಅದನ್ನು ಹಾಗೆ ಕಾಪಾಡ್ಕೊಂಬಂದಿದ್ದೀರಿ? ಮಾಡ್ಕೊಂಬತ್ತಿದ್ದೀವಿ. ಅದನ್ನು ವರ್ಷಕ್ಕೊಂದು ಸರಿ ಪೂಜೆ ಪುನಸ್ಕಾರಗಳು, ಈಗ ಆಯುಧ ಪೂಜೆಯಲ್ಲಿ ಅದನ್ನು ಇಟ್ಟು ನಾವು ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ನಿಮ್ಮ ಕಲೆ ಹೀಗೆ ಮುಂದುವರಲಿ. ಭಾಳ ಖುಷಿ ಆಯಿತು ನಿಮ್ಮ ಹಾಡು ಮತ್ತು ನೀವು ನುಡಿಸಿದ್ದೆಲ್ಲ ಕೇಳಿ. ಓಕೆ, ಇವತ್ತಿನ ಇಡೀ ಕಾರ್ಯಕ್ರಮದ ಮಗದೊಂದು ಝಲಕ್ನಲ್ಲಿ ನಮ್ಮ ಎಡಗಡೆ ಇನ್ನೊಬ್ಬರು ಡಾನ್ ಇದ್ದಾರೆ. ಅವರು ಮತ್ತು ಧನಂಜಯ್ ಅವರಿಬ್ಬರ ಸ್ಟೇಜ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಯಾವಾಗಲೂ. ಇಲ್ಲ, ಒಂದು ಮೋನೋ ಆ್ಯಕ್ಟಿಂಗು ಅವರು ಚಿಕ್ಕ ಹುಡುಗನಲ್ಲಿ ನನಗೆ ಹೇಳ್ಕೊಟ್ಟಿರುತ್ತೆ. ಎಲ್ಲ ಕಡೆ ಅದನ್ನೇ ಮಾಡ್ತಾ ಇದ್ದೆ. ಸೊ ನನಗಿಂತ ಚೆನ್ನಾಗಿ ಅವ್ರು ಮಾಡ್ತಾರೆ. ಅದರಲ್ಲಿ ಚೆನ್ನ ಅಂತ ಒಂದು ಪಾತ್ರ ಬರುತ್ತೆ, ಅದ್ರ ಡೈಲಾಗ್ ಮಾತ್ರ ನಾನು ಹೇಳ್ತೀನಿ. ಮಗನ ಪಾತ್ರ ಚೆನ್ನ ಅವರು ಇಲ್ಲ, ಚೆನ್ನ ನಾವು, ಮಗ ಅವರು. ಮಗ ನೀವು. ನಾವು ಲಕ್ಷ್ಮಣ ನಾಯಕ, ಒಬ್ಬ ಸ್ವಾಮಿನಿಷ್ಠ, ಒಬ್ಬ ದೇಶ ಸೇವಕ. ನನ್ನ ಮಗ ಚೆನ್ನ. ಇಂದು ಶುದ್ಧ ವೈಶಾಖ ಸಪ್ತಮಿಯ ದಿನ ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳು ಕರ್ನಾಟಕ ರಾಜ್ಯವನ್ನು ಸ್ಥಾಪಿಸಿ ಅದಕ್ಕೆ ವಿಜಯನಗರವೆಂದು ನಾಮಕರಣ ಮಾಡಿದ ದಿನ. ಪ್ರತಿ ಒಬ್ಬ ಕನ್ನಡಿಗನು ಎಂದು ಭುವನೇಶ್ವರಿಯನ್ನು ಮುಟ್ಟಿ ನಾನು ಕನ್ನಡಿಗ, ಕನ್ನಡಾಂಬೆಯ ಸೇವೆಯೇ ನನ್ನ ನಿಷ್ಠೆ, ಕನ್ನಡಕ್ಕಾಗಿ ದುಡಿಯುತ್ತೇನೆ, ಕನ್ನಡಕ್ಕಾಗಿ ಮಡಿಯುತ್ತೇನೆ ಎಂದು ವೀರ ಸಂಕಲ್ಪ ಮಾಡಬೇಕು ಮಗು. ಅಪ್ಪಾಜಿ,
ಕನ್ನಡಾಂಬೆ ನನ್ನ ತಾಯಿ, ಭಾರತಾಂಬೆ ನನ್ನ ಅಜ್ಜಿ. ಕನ್ನಡಕ್ಕಾಗಿಯೇ ದುಡಿಯುತ್ತೇನೆ, ಕನ್ನಡಕ್ಕಾಗಿಯೇ ಮಡಿಯುತ್ತೇನೆ. ಇದು ನನ್ನ ವೀರ ಸಂಕಲ್ಪ ಅಪ್ಪಾಜಿ. ವಾ, ಭಲೆ ಮಗನೇ ಭಲೆ, ಎಷ್ಟಾದರೂ ನೀನು ನನ್ನ ಮಗನಲ್ಲವೇ ಅಪ್ಪಾಜಿ? ಅಪ್ಪಾಜಿ, ಹಂಪೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಿರಲ್ಲ? ಹೌದು ಚೆನ್ನ, ಆ ಗಂಡು ಸ್ಥಳವನ್ನು ಪ್ರತಿಯೊಬ್ಬ ಕನ್ನಡಿಗನು ನೋಡಬೇಕಾದ ಸ್ಥಳ. ಈಗಲೇ ಪ್ರಯಾಣ ಮಾಡುವನು ನಡಿ ಚೆನ್ನ. ಕಲೆ ಎಲ್ಲ ಹಳಿದೋಗಿ ಶಿಲೆ ಎಲ್ಲ ಮುಕ್ಕಾಗಿ ಕನ್ನಡಿಗರ ಕರುನಾಡು ಬಿಚ್ಚೋಯ್ತು. ಯಾವುದನ್ನು ನೋಡಬೇಕೆಂದಿದ್ದೆಯೋ ಅದನ್ನು ನೋಡು ಮಗು. ಕನ್ನಡಿಗರು ಕೈ ಮುರಿದು ಕುಳಿತಿರುವುದನ್ನು ನೋಡು. ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳ ತಪೋಬಲದಿಂದ 3 ಮುಕ್ಕಾಲುಗಳಿಗೆ ಬಂಗಾರದ ಮಳೆಯನ್ನು ಕರೆಯಲ್ಪಟ್ಟು ಕುಬೇರನ ಹಳಕಾವತಿಯನ್ನು ನಾಚಿಸುವಂತೆ ಸಂಪತ್ತು ಸೌಭಾಗ್ಯಗಳಿಂದಲೂ, ಪಿತೃವಿನಂತೆ ಪರ್ವತಗಳಿಂದಲೂ, ತಾಯಿಯಂತೆ ತಾಳಿಕೋಟೆಯಿಂದಲೂ, ಪುತ್ರರಂತೆ ಪವಳೆಗಾರರಿಂದಲೂ ರಕ್ಷಿಸಲ್ಪಟ್ಟು ಅಕ್ಕರಾಯ, ಬುಕ್ಕರಾಯ ಮುಂತಾದ ಪರಾಕ್ರಮ ರಾಜಾದಿರಾಜ ರಾಜ ಸಾರ್ವಭೌಮರಿಂದ ಆಳಲ್ಪಟ್ಟು ಎದುರು ಬಿದ್ದ ವಿದೇಶಿ ಶತ್ರುಗಳ ಎದೆ ಮೆಟ್ಟಿ 300 ವರ್ಷಗಳು ಅವಿಚ್ಛಿನ್ನವಾಗಿ ರಾಜಿಸುತ್ತಿದ್ದ ಈ ಮಹಾನಗರವು ಇಂದು ಹಂಪೆಯೋ ಹಾಳು ಕೊಂಪೆಯೋ ಎಂಬಂತೆ ಶ್ಮಶಾನದಂತೆ ಮೌನವಾಗಿರುವುದನ್ನು ನೋಡು ಮಗು, ನೋಡು. ಅಯ್ಯೋ ದೇವರೇ, ಅಬ್ಬಾ, ಅಯ್ಯೋ ದೇವರೇ, ಅಯ್ಯೋ ದೇವರೇ, ಅಯ್ಯೋ ದೇವರೇ, ಅಯ್ಯೋ ದೇವರೇ, ಅಯ್ಯೋ ದೇವರೇ. ವಿಜಯನಗರದ ತುಂಬ ದೇವರುಗಳೇ ಚೆನ್ನ. ಕಂಡ ಕಲ್ಲುಗಳಿಗೆಲ್ಲ ಕಣ್ಣು ಮೂಗುಗಳ ಆಕಾರ ಕೊಟ್ಟು ಗುಡಿ ಗೋಪುರಗಳನ್ನು ಕಟ್ಟಿಸಿ 330 ವರ್ಷಗಳು ಪೂಜೆ ಪುನಸ್ಕಾರಗಳು ನಡೆಯುವಂತೆ ಅವಿಚ್ಛಿನ್ನವಾಗಿ ದಾನ ಧರ್ಮಗಳನ್ನು ಮಾಡಿದೆವು. ಅದರ ಭಕ್ತಿಗೆ ಸಿಕ್ಕಿದ ಫಲವೋ ಅಥವಾ ಈ ಕನ್ನಡಿಗರ ದುರ್ವಿಧಿಯೋ? ಅಲ್ಲಿ ನೋಡು ಚೆನ್ನ, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ರಾಶಿ ರಾಶಿಯಾಗಿ ಇಟ್ಟು ಹಕ್ಕಿ ರಾಗಿ ಆಗಿ ಹಳೆದು ಮಾರುತ್ತಿದ್ದ ಈ ಅಂಗಡಿಯ ಸಾಲುಗಳಲ್ಲಿ ಇಂದು ಕತ್ತೆ ನಾಯಿಗಳು ನಿಂತಿರುವುದನ್ನು ನೋಡು ಮಗು, ನೋಡು. ಹಬ್ಬ ರೋಮಾಂಚನವಾಗುವುದು ಅಪ್ಪಾಜಿ, ರೋಮಾಂಚನವಾಗುವುದು ಅಪ್ಪಾಜಿ, ರೋಮಾಂಚನವಾಗುವುದು ಅಪ್ಪಾಜಿ, ರೋಮಾಂಚನವಾಗುವುದು. ರೋಮಾಂಚನವಾಗಲೇಬೇಕು ಚೆನ್ನ. ನೀನೇ ಒಬ್ಬನಿಗೆ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನು ರೋಮಾಂಚನವಾಗಲೇಬೇಕು. ರೋಮಾಂಚನವಾಗಿ ರಕ್ತ ಕುದಿಯಲೇಬೇಕು. ಆಗಲೇ ಕರ್ನಾಟಕ ರಾಜ್ಯೋದಯವಾಗುವುದು ಚೆನ್ನ, ರಾಜ್ಯೋದಯವಾಗುವುದು. ಅಲ್ಲಿ ನೋಡು ಚೆನ್ನ, ಅದೇ ನವರಾತ್ರಿಯ ದಿಬ್ಬ, ಅದೇ ಕಮಲ ಮಹಲ್. ಆ ಗೋಡೆಗಳ ಮಧ್ಯದಲ್ಲಿ ಕಾಣುತ್ತಿರುವುದೇ ರಾಜಮಂದಿರ. ಅಲ್ಲಿ ಹರಿಯುತ್ತಿರುವುದೇ ಪವಿತ್ರವಾದ ತುಂಗಭದ್ರೆ ನದಿ, ಅದೇ ಲಕ್ಷ್ಮಣ ತೀರ್ಥ. ಇಂದೊಮ್ಮೆ ಶೀತಾನ್ವೇಷಣದಲ್ಲಿ ದುಃಖಿತರಾಗಿ ಬಂದ ರಾಮ ಲಕ್ಷ್ಮಣರಿಗೆ ಆಶ್ರಯದಾತರಾದ ಅಚ್ಚ ಕನ್ನಡಿಗರಾದ ಆಂಜನೇಯ, ಸುಗ್ರೀವ ಮುಂತಾದ ವೀರರು ಹುಟ್ಟಿ ಬೆಳೆದ ಸ್ಥಳ ಇದೇ ಮಗು, ಇದೆ ನರಸಿಂಹ, ಉಗ್ರ ನರಸಿಂಹ. ಅಲ್ಲಿ ನೋಡು ಚೆನ್ನ, ಅವನೇ ಉಗ್ರ ನರಸಿಂಹ. ನರಸಿಂಹ ಆಸ್ತಿಕನು ನಾಸ್ತಿಕನಾದಾಗ ಕಂಬದಲ್ಲಿ ಉದ್ಭವಿಸಿ ಬಂದು ಆ ವೀರಣ್ಯ ಕಶಿಪುವಿನ ಎದೆಯನ್ನು ಶೀಳಿ ಅವನ ಕರುಳಿನ ಮೊಗಲೆಯನ್ನು ಧರಿಸಿದ ಈ ಉಗ್ರ ನರಸಿಂಹನ ಎದುರಿನಲ್ಲಿ ಸ್ತ್ರೀಹತ್ಯೆ, ಗೋಹತ್ಯೆ, ಶಿಶುಹತ್ಯೆಗಳು ನಡೆಯುತ್ತಿದ್ದರೂ ಉಗ್ರ ನರಸಿಂಹ ಉಗ್ರಮೌನವನ್ನು ತಾಳಿ ವಿಗ್ರಹವಾಗಿಯೇ ಕುಳಿತಿದ್ದಾನೆ. ಛೇ ಏಡಿ ನರಸಿಂಹ, ಆ ಪುಂಡ ಯವನರು ಬಂದು ನಿನ್ನ ಕೈಕಾಲುಗಳನ್ನು ತುಂಡರಿಸುತ್ತಿದ್ದಾಗ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಾರದವನು ಮತ್ತೊಬ್ಬರನ್ನು ಹೇಗೆ ರಕ್ಷಿಸುವೆಯೋ? ದುಷ್ಟ ಶಿಕ್ಷಕನಂತೆ ಶಿಷ್ಟ ರಕ್ಷಕನಂತೆ ಎಂಬ ಬಿರುದು ಇನ್ನು ನಿನಗಿನ್ಯಾಕೋ? ಛೇ, ನಮಗೆ ದೇವರುಗಳೇ ಇಲ್ಲ ಚೆನ್ನ, ದೇವರುಗಳೇ ಇಲ್ಲ. ಭುವನೇಶ್ವರಿಯನ್ನು ಮುಟ್ಟಿ ಪ್ರಮಾಣ ಮಾಡಿದ ತಾವೇ ಈಗ ಪರಿತಪಿಸಿದರೆ ಹೇಗೆ ಅಪ್ಪಾಜಿ? ಭುವನೇಶ್ವರಿಯನ್ನು ಮುಟ್ಟಿ ಪ್ರಮಾಣ ಮಾಡಿದ ತಾವೇ ಹೀಗೆ ಪರಿತಪಿಸಿದರೆ ಹೇಗೆ ಅಪ್ಪಾಜಿ? ಹೌದು ಚೆನ್ನ, ಆ ವೇಷದ ಬರದಲ್ಲಿ ಆಸ್ತಿಕನು ನಾಸ್ತಿಕನಾಗಿ ಬಿಡುತ್ತಾನೆ ಪ್ರಭು. ಕ್ಷಮಿಸಿ ಪ್ರಭು, ನಾನು ಕೇಳಿಕೊಳ್ಳುವುದು ಇಷ್ಟೇ ಪ್ರಭು. ಗತಿಸಿ ಹೋಗಿರುವ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಮತ್ತೊಮ್ಮೆ ಗಳಿಸಲು, ಈ ಮಲೆಗೆ ನಿದ್ರಿಸುತ್ತಿರುವ ಕನ್ನಡಿಗರನ್ನು ಜ್ಞಾನವೆಂಬ ಚಾಟಿಯಿಂದ ಒಡೆದೆಬ್ಬಿಸಲು ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳನ್ನು ಮತ್ತೊಮ್ಮೆ ಕರ್ನಾಟಕಕ್ಕೆ ಕಳಿಸಿಕೊಡಿ ಎಂದು ಬೇಡಿಕೊಳ್ಳುತ್ತೇನೆ. ಇಷ್ಟೇ ಪ್ರಭು. ಜೈ ವಿರೂಪಾಕ್ಷ, ಜೈ ರಾಜರಾಜೇಶ್ವರಿ, ಕನ್ನಡಿಗರಿಗೆ ಯಶವನ್ನು ನೀಡಿ ಜೈ ಭಾಗ್ಯೇಶ್ವರಿ. ಜೈ ಹಿಂದ್. ನನ್ನ ಪ್ರಕಾರ ಶಿವರಾತ್ರಿ ಹಬ್ಬಕ್ಕೆ ಒಂದೊಳ್ಳೆ ಜಾಗರಣೆ ಕಾರ್ಯಕ್ರಮ ಮಾಡಿದ್ರೆ ಅವ್ರ ಹತ್ರ ಮಾಡಿಸ್ಬೇಕು. ಈ ವಯಸ್ಸಿಗೆ ಇಷ್ಟು ನೆನಪಿನ ಶಕ್ತಿ ನಾನೇ ಮರ್ತೋಗ್ಬಿಟ್ಟಿದ್ದೀನಿ, ಅವರ ನೆನಪಿಟ್ಕೊಂಡ್ರೆ. ವಾವ್, ಇದು ನಂಗೆ 4ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದ. ಅದು ಎಲ್ಲ ಹೇಳಿದ್ರಲ್ಲ ಅವ್ರೇನ. ಇನ್ನೊಂದು ನೀವು ಎಷ್ಟೊಂದು ಹೇಳ್ತೀರಾ? ಅವ್ರು ಸರಾಗವಾಗಿ ಒಂದು ಕಮಾನ್, ಅವ್ರು ಹೇಳ್ಕೊಟ್ಟಿದ್ದೇ ಹೇಳಿದ್ದಾರೆ. ನಿಮ್ಮ ವರ್ಷ ನೀಡಿ. ವಾವ್, ಇದು ನಂಗೆ 4ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದ. ಅದು ಎಲ್ಲ ಹೇಳಿದ್ರಲ್ಲ ಅವ್ರೇನ. ಇನ್ನೊಂದು ನೀವು ಎಷ್ಟೊಂದು ಹೇಳ್ತೀರಾ? ಅವ್ರು ಸರಾಗವಾಗಿ ಒಂದು ಕಮಾನ್, ಅವ್ರು ಹೇಳ್ಕೊಟ್ಟಿದ್ದೇ ಹೇಳಿದ್ದಾರೆ. ನಿಮ್ಮ ವರ್ಷ ನೀಡಿ. ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳಿಂದ ಸ್ಥಾಪಿಸಲ್ಪಟ್ಟು ಅಕ್ಕರಾಯ, ಬುಕ್ಕರಾಯ ಮುಂತಾದ ರಾಜಾದಿರಾಜ ರಾಜ ಸಾರ್ವಭೌಮರುಗಳಿಂದ ಆಳಲ್ಪಟ್ಟು ಎದುರು ಬಿದ್ದ ವಿದೇಶಿ ಶತ್ರುಗಳ ಎದೆಮೆಟ್ಟಿ 333 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾರಾಜಿಸುತ್ತಿದ್ದ ಈ ಹಂಪೆಯು ಇಂದು ಹಂಪೆಯೋ ಹಾಳು ಕೊಂಪೆಯೋ ಎಂಬಂತೆ ಸ್ಮಶಾನದಂತೆ ಮೌನವಾಗಿರುವುದನ್ನು ನೋಡಿ ಎದುರಿ ಕಣ್ಮುಚ್ಚಿ ಕುಳಿತಿರುವ ಈ ಕನ್ನಡಿಗರನ್ನು ಎದ್ದೇಳಿ ಹೇಡಿಗಳ ಎಂದು ಒಮ್ಮೆ ಅಬ್ಬರಿಸಲೆಂದು ಕ್ಷಾತ್ರ ಉಕ್ಕಿ ಬರುವುದು ಮಗನೇ, ಕ್ಷಾತ್ರ ಉಕ್ಕಿ ಬರುವುದು ಅವರೇ ಹೇಳ್ಕೊಟ್ಟಿದ್ದಾರೆ. ಸೂಪರ್. ಇದು ಈ ಕುಟುಂಬ, ಈ ಸಂಸಾರ. ಬಹುಶಃ ತುಂಬ ಖುಷಿ ಪಡೋರು ಇಲ್ಲಿ ಇಬ್ಬರಂತೂ ಇದ್ದೇ ಇದ್ದಾರೆ. ಅದು ಧನಂಜಯ ಅವರ ಬಲಗಡೆಗೆ ಒಬ್ಬರು, ಅವ್ರ ಹಿಂದ್ಗಡೆ ಎಡಗಡೆ ಕೂತಿರೋರೊಬ್ಬರು. ಒಂದೊಂದು ಸಣ್ಣ ರಿಯಾಕ್ಷನ್ ಕೇಳ್ಬಿಡ್ತೀನಿ, ಏನು ಅನಿಸ್ತಾ ಇದೆ ಅಪ್ಪ ಅವ್ರಿಗೆ ಅಂತ. ಭಾಳ ಖುಷಿ ಆಗ್ತದೆ ಸರ್.
ಅವರು ಒಳ್ಳೆ ಕಾಮಿಡಿ ನಾಟಕ ಎಲ್ಲ ಮಾಡಿದ್ದಾರೆ. ಈಗ ಯಾರು ತಾನೇ ಖುಷಿ ಪಡಲ್ಲ. ಈಗ ಮಕ್ಕಳು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ಎಲ್ಲ ಖುಷಿ ಆಗುತ್ತೆ. ಅದು ಹಳೇದೆಲ್ಲ ಜ್ಞಾಪಕ ಮಾಡ್ಕೊಂಡು ಈಗ ಪಕ್ಕದಾಗೆ ನಮ್ಮ ಗುರುಗಳ್ನ ಇಟ್ಕೊಂಡು ಅವರೇ ಇವರು ಎಲ್ಲ ನಾಟಕಗಳನ್ನೆಲ್ಲ ಕಲಿಸಿ ಅವ್ರ ಹತ್ರ ನಾಟಕ ಎಲ್ಲ ಮಾಡಿದ್ವಿ. ಏನು ಧನಂಜಯಗೆ ಏನು ಹೇಳಬೇಕು? ಧನಂಜಯ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡೋಕ್ಕೂ ಸ್ವಲ್ಪ ಪರಿವರ್ತನೆ ಆಗ್ಬೇಕಿನ್ನ. ಓಕೆ, ನಾನು ತುಂಬಾ ಜನ ಕೇಳ್ತಿರೋ ಪ್ರಶ್ನೆ ಇವಾಗ ಕೇಳ್ಬಿಡ್ತೀನಿ. ನ್ಯೂಸ್ ಸಿಟಿ ಕನ್ನಡದಲ್ಲಿ ಮಗನಿಗೆ ಮದುವೆ ಮಾಡಲ್ವಾ, ಯಾವಾಗ ಮಾಡ್ತೀನಿ? ಇಲ್ಲ ಸರ್, ಮಗನಿಗೆ ಮದುವೆ ಈ ಸಾರಿ ಅಂತ ಏನು ಶ್ರುತಿ ಇದು? ಮದುವೆ ಶ್ರುತಿ, ಶುಭ ಮುಹೂರ್ತದ ಶ್ರುತಿ ಇದು. ಓಕೆ, ಕೇಳೋಣ. ಇಲ್ಲ, ಇನ್ನೊಂದು ವರ್ಷದೊಳಗೆ ಮದುವೆ ಅಂತ ಗ್ಯಾರಂಟಿ ಮಾಡ್ತೀವಿ ಸರ್. ಹುಡುಗಿ ಯಾರು? ಶೃಂಗಾರ ವದನ ಮಣಿ ಅನುರಾಗಿಣಿ, ಶೃಂಗಾರ ವದನ ಮಣಿ ಅನುರಾಗಿಣಿ, ಬಾರೆ ದಯ ತೋರೆ ದಯ ನೀಡೆ ಪರಮಾನುರಾಗದೊಳು, ಶೃಂಗಾರ ವದನ ಮಣಿ ಶರಜಾಲವ ಸರಿಸನ ವಿಧ 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 ಅಪ್ಪನ ಅನಿಸಿಕೆ ಏನಿದೆ ಅಮ್ಮಂದು ಅದೇ ಆಗಿರಬೇಕು ಅಂತ ಏನಿಲ್ಲ, ಗೊತ್ತಿಲ್ಲ. ಮಗ ಅಮ್ಮನ ಹತ್ರ ಅವಾಗ ಏನೋ ಹೇಳ್ಕೊಂಡಿದ್ರೆ ಅಂತ ಅಮ್ಮಂದೊಂದು ರಿಯಾಕ್ಷನ್ ಕೇಳ್ಬಿಡ್ತೀನಿ ನಾನು. ಅಮ್ಮ, ಹೆಂಗ ಅನಿಸ್ತಾ ಇದೆ ಮಗಂದು? ಎಲ್ಲರೂ ಇಷ್ಟಪಡುವಂತ ಮಗ ಆಗಿದೆ. ನಿಮ್ಮೊಬ್ಬರಿಗೆ ಮಗ ಅಲ್ಲ, ಈಗ ಕರ್ನಾಟಕದ ಕಂದ ಅವ್ರೀಗ. ಖುಷಿ ಆಗ್ತಿದೆ, ಒಳ್ಳೆ ಮಗಳು. ಅವ್ರು ಮಾತ್ರ ಅಲ್ಲಿ ನಾಚ್ಕೋತಾರೆ. ಅದೊಂದು ಹಾಡು ನೆನಪಿದೆಯಾ? ಹಾಸನದ ಜಾತ್ರೆಗೆ ಲಾವಣಿ, ಅದೊಂದು ಹೇಳ್ಕೊಟ್ಟಿದ್ರು, ಅದು ಸಖತ್ತಾಗಿದೆ. ಹಾಸನದ ಜಾತ್ರೆಗೆ 10,000 ಹಾಸನದ ಎತ್ತುಗಳು ಹೋಗ್ತಿದ್ದವು. ಜನವರಿ ತಿಂಗಳಿಗೆ ಘನವಾಗಿ ನಮ್ಮ ಕೆಂದೋರಿ ಜೊತೆಗೊಂದು ಕೊಂದೋರಿ ಬೇಕಂತ ಕೆಂದೋರಿ 100 ತಗೊಂಡ್ ನಾನು ಪರ್ಸೆಗೋದೆ. ಬುತ್ತಿಯ ಒಡೆದವನೇ ಎತ್ಕೊಳ್ತಕೋದ್ ನನ್ನ ಏನ್ ಹೇಳಿ ಅವನ್ ಕೇಳಿ ಹೆಂಗ್ ಬಂಗಾಯ್ತು. ಒಂದ್ಕಿನ್ನ ಒಂದ್ ರಾಸು ತಿನ್ಮೈ ಬಂದ್ಬಿಟ್ಟು ಚಂದವಾಗಿ ನೋಡ್ಕಂತ ಮುಂದಕ್ಕೋದೆ. ಆ ವಾಟ್ಸನ್ ಬಂದಿದ್ದ ಆಟೋನೆ ಹಚ್ಚಿದ್ರ ಅದು ನೋಡ್ಕೊಂಡು ಅಲ್ಲಿ ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ನಿಂತಿದ್ದೆ. ಎಲ್ಲಿಂದೋ ಹೆಂಗ್ ಬಂದು ಯಾವನ ಉಡಿಯೋಬ ಕತ್ರಿಸಿ ದುಡ್ಡೆಲ್ಲ ಹೊಡ್ಕೊಂಡು ಒಂಟೆ ಹೋಗವನೆ. ಅಲ್ಲೆಲ್ಲ ಹುಡುಕಿದ್ರು ಬಿಲ್ಲಿಲ್ಲ ಜೋಬಾಗೆ, ಇಲ್ಲೆಲ್ಲ ಊಟಲ್ದಂಗೆ ಅಲ್ಲಿ ಬಂದದ್ದೆ. ಎತ್ಗೆಂತ ನಾನು ಹೋಗಿ ಸುತ್ತಿ ಸುಣ್ಣವಾಗಿ ಕತ್ತಿ ಬಂದ ನನ್ನ ಕತೆ ಕೇಳ್ರನ್ನ. ಓರಿ ತಂದವನಂತ ಓಕ್ಲಿಯ ಮಾಡ್ಕೊಂಡು ಒಳಗಿದ್ದವಳು ಬಂದು ನಮ್ಮ ಆಕೆ ಮಾತಾಡ್ದಂಗೆ ಮೌನವಾಗಿ ಮೂಕ್ನಾಗೆ ನಿಂತಿದ್ದು ನೋಡಿ, ಇನ್ನು ಮುಖ ನೋಡಂತ ಒಳಗೆ ಬಾ ಅಂದು. ಒಳಗೋದೆ. ನಾನು ಅವಳ ಒದರಾಟ ಕೇಳಾದ್ರೆ ಹೋದ್ರೋಯ್ತು ಹೋಗೆಂದು ಹೇಳ್ಬಿಟ್ಟೆ. ಹೋದ್ರಾಯ್ತು ಹೋಗ್ಲಿ ಎಂದು ಕೇಳಲಿಲ್ಲ ಅವಳು ತಂದದ್ದೆ ಪಟ್ ಪಟ್ ಬಾರಿಸಿದ್ಲು, ತುಟ್ಬಿಟ್ಟು ಕಂದಾಗೆ ನಾನು ನಿಂತಿದ್ದೆ. ಪರ್ಸೆಗಂತ ನಾನು ಹೋಗಿ ಪರ್ಕೆ ಇಟ್ಟು ತಿಂದಣ್ಣ. ಪರ್ಸೆಗೆ ಹೋಗಲಿ ಇನ್ನೊಂದು ಪಾಠ ನಮ್ಮ ದೇವ್ರಾಣೆ. ಸಾರಿ, ಇದೆಲ್ಲ ಸೂಪರ್ ಡಾರ್ಲಿಂಗ್ ಸಂಸಾರ ನಿಮ್ದು. ಸೂಪರ್, ನಂಗೆ ಬಹಳ ಖುಷಿ. ನಾನು ಇಮ್ಯಾಜಿನ್ ಮಾಡ್ಕೋಬಲ್ಲ, ನೀವೆಲ್ಲ ಸೇರಿದ್ರೆ ಹೆಂಗಿರುತ್ತೆ ಇನ್ಮೇಲೆ. ಯಾವ ಸೇರ್ಕೊಂಡ್ಬಿಟ್ರಿ ನೀವೆಲ್ಲ, ಮಸ್ತ್ ಮಜಾನೇ ಅದು. ಶಿವರಾಜ್ ಚೆನ್ನಾಗಿ ಮಾಡ್ಬೋದು. ಕುರುಕ್ಷೇತ್ರನ ಅವರೇ ಕೃಷ್ಣ, ನಮ್ಮಣ್ಣ, ನಾವು ಕರ್ಣ, ಎಲ್ಲರೂ ಅಭಿಮನ್ಯು, ದುರ್ಯೋಧನ ಇನ್ನೊಬ್ಬ ನಮ್ಮ ಚಿಕ್ಕಪ್ಪ ಮಗ ಇದ್ದ. ಅವರು ದುರ್ಯೋಧನ ಒಬ್ಬ, ಶಕುನಿ ಒಬ್ಬ, ಅರ್ಜುನ ಒಬ್ಬ ಅವನು. ಬಟ್ ಆದ್ರೆ ನಿಜ ಹೇಳ್ತೀನಿ ಕೇಳಿ, ಒಂದ್ಸರಿ ಸುಮ್ಮನೆ ಹಿಂಗೆ ನಟಿಕೆ ತೆಗೆದುಬಿಡ್ತೀನಿ, ಯಾರ ದೃಷ್ಟಿನೂ ಬೀಳದೇ ಇರಲಿ ಈ ಕುಟುಂಬಕ್ಕೆ, ಈ ಸಂಸಾರಕ್ಕೆ ಅಂತ. ಅಷ್ಟು ಖುಷಿ ಆಯಿತು ನನಗೆ.
ಇಡೀ ಈ ಊರಿಗೆ ಬಂದು ಇವರೆಲ್ಲರ ಜೊತೆ ಮಾತಾಡಿ ಇವತ್ತಿನ ಹಬ್ಬದ ಈ ಸ್ಪೆಷಲ್ ಪ್ರೋಗ್ರಾಮ್ ಐ ಥಿಂಕ್ ಫಸ್ಟ್ ಟೈಮ್ ಆನ್ ಟೆಲಿವಿಷನ್ ಈ ಥರದೊಂದು ಸ್ಟಾರ್ ನಟನ ಇಡೀ ಬದುಕನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ವಿ. ಧನಂಜಯ್, ಹೇಗೆ ಅನ್ನಿಸ್ತು ಧನಂಜಯ್? ಚೆನ್ನಾಗಿತ್ತು. ಅಂದರೆ ನಾನು ಬರ್ತಾ ಇದ್ದೆ, ಆರಾಮಾಗಿ ಇದ್ಬಿಟ್ಟು ಹೋಗ್ತಾ ಇದ್ದೆ. ಇದು ಎಲ್ಲ ಒಂದು ಸರಿ ಎಲ್ಲದನ್ನು ಮೆಲ್ಕು ಹಾಕ್ಕೊಂಡು ಆಮೇಲೆ ಎಲ್ಲರೂ ಒಟ್ಟಿಗೆ ಹಿಂಗೆ ಯಾವುದೋ ಒಂದು ಹಬ್ಬದ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೀವಿ ಇಡೀ ಕುಟುಂಬ ಅಂದರೆ ಖುಷಿ. ಯೂಶ್ವಲಿ ನಾನೇ ಕಾಣಿಸ್ಕೊತಾ ಇರ್ತೀನಿ, ಇವಾಗ ನನ್ನ ಕುಟುಂಬದ ಸಮೇತ ಕಾಣಿಸ್ಕೊಳ್ಳೋಕ್ಕೆ ಖುಷಿ. ಒಂಥರ ಮಿನಿ ಆರ್ಕೆಸ್ಟ್ರಾ ಇವರ ಇಡೀ ಸಂಸಾರ ಹಂಗೆ ನೋಡೋಕೆ ಹೋದರೆ. ಅದರ ಪದ ಇದೆಯಲ್ಲ ಆರ್ಕೆಸ್ಟ್ರಾ, ಅದು ಧನಂಜಯ್ ಅವರ ಮಗದೊಂದು ಸಿನಿಮಾ ಸಾಲಿನಲ್ಲಿ ಇದ್ದೇ ಇದೆ. ರಘು ದೀಕ್ಷಿತ್ ಅದಕ್ಕೊಂದು ಅದ್ಭುತವಾಗಿ ಮ್ಯೂಸಿಕ್ ಎಲ್ಲ ಮಾಡ್ತಿದ್ದಾರೆ. ಆರ್ಕೆಸ್ಟ್ರಾ ಮೇಲೂ ನಿರೀಕ್ಷೆ ತುಂಬ ಇದೆ. ನನ್ನ ಗೆಳೆಯರು ಮೈಸೂರು ಹುಡುಗರೆ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ, ರಘು ದೀಕ್ಷಿತ್ ಮ್ಯೂಸಿಕ್ಕು, ಹಾಡುಗಳೆಲ್ಲದನ್ನು ನಾನು ಬರ್ತೀನಿ. ಎಲ್ಲ ಹಾಡುಗಳನ್ನು ಧನಂಜಯ್ ಬರೆದಿದ್ದಾರೆ. ಸೊ ಟ್ಯಾಲೆಂಟ್ ಯೋಚನೆ ಮಾಡಿ ಎಲ್ಲಿದೆ ಅಂತ. ವಿಶ್ ಯು ಆಲ್ ಗುಡ್ ಸಕ್ಸಸ್. ಎಲ್ಲ ಇಲ್ಲಿಂದಲೇ ಬಂದಿರೋ. ಎನಿಥಿಂಗ್ ಟು ಸೇ, ಅವರೆಲ್ಲರಿಗೂ ಏನಾದ್ರು ಹೇಳಬೇಕು ಅಂತ ಅನ್ಸಿದ್ಯಾ? ಖುಷಿ. ಈಗ ನಾನು ಏನಾಗಿದ್ರು ಎಲ್ಲ ನಾವು ಆಗಲೇ ಹೇಳಿದ್ನಲ್ಲ, ಸೊ ನಾನು ಬೆಳೆದು ಬಂದಿರೋ ವಾತಾವರಣ ಕಾರಣ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ. ನನ್ನ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪಂದರು, ದೊಡ್ಡಮ್ಮ ಚಿಕ್ಕಮ್ಮಂದರು, ಎಲ್ಲರದ್ದು ಇಡೀ ಫ್ಯಾಮಿಲಿದು. ನೀವು ಯಾಕೆ ಎಲ್ಲರಿಗೂ ಇಷ್ಟ ಆಗ್ತೀರಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಊರಿಗೆ ಬಂದು ನೋಡಬೇಕು. ಚಿಕ್ಕ ಮಕ್ಕಳು ಅಣ್ಣ ಸೆಲ್ಫಿ, ದೊಡ್ಡವರು ಸೆಲ್ಫಿ, ಎಲ್ಲರ ಜೊತೆ ಫೋಟೋ, ಎಲ್ಲರಿಗೂ ಧನಂಜಯ ಆರಾಮ ಕೂಲಾಗಿ ಹೋಗ್ಬಿಟ್ಟು ತಬ್ಕೊಂಡು ಹಿಡ್ಕೊಂಡು ಫೋಟೋ ತೆಗೆಸ್ಕೊಬಿಡ್ತಾರೆ ಎಲ್ಲರೂ ಕೂಡ. ಸೊ ಯಾಕೆ ನೀವು ಇಷ್ಟ ಆಗ್ತೀರಾ ಅಂದರೆ, ಬೀಯಿಂಗ್ ಎ ಫ್ಯಾಮಿಲಿ ಮ್ಯಾನ್ ಇದೆಯಲ್ಲ, ಅದು ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ನೀವು ಪ್ರಿಯವಾಗುವಂಥ ನಟ ಆಗಿದ್ದೀರಾ ಅಂತ. ಥ್ಯಾಂಕ್ ಯು ಸರ್. ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನನಗೆ ಆ್ಯಕ್ಚುಲಿ ಈ ಮನೆಯಿಂದ ಎದ್ದೋಗಿ ಇಷ್ಟ ಇಲ್ಲ. ಬೆಂಗಳೂರಿಂದ ಬಂದು ಇವ್ರ ಜೊತೆ ಎಲ್ಲ ಶೋ ಮಾಡಿದ್ಮೇಲೆ ಓಕೆ ಮುಗಿಸ್ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಅನಿಸುತ್ತೆ. ಬಹುಶಃ ನನ್ನ ಮೀಡಿಯಾ ಕೆರಿಯರ್ನಲ್ಲಿ ಒಬ್ಬ ಸ್ಟಾರ್ ನಟನ ಊರಿಗೆ ಬಂದು ಮಾತಾಡಿ ಬಹುಶಃ ಇನ್ನೆಷ್ಟೋ ವರ್ಷ ನಾನು ಮೆಲುಕು ಹಾಕುವ ಹಾಗೆ ಮಾಡಿದಂತಹ ಒಂದು ಕಾರ್ಯಕ್ರಮ, ಒಂದು ನೆನಪು ಈ ಮನೆಯಿಂದ ತೊಗೊಂಡು ಹೋಗ್ತಿದ್ದೀನಿ ಧನಂಜಯ್. ನಾನು ನಿಜ ಹೇಳ್ತೀನಿ. ಸೂಪರ್ ಸರ್, ಥ್ಯಾಂಕ್ ಯು. ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು. ಎಲ್ಲ ಹೆಣ್ಮಕ್ಳು ಅಷ್ಟೇ, ರುಚಿಯಾದ ಅಡುಗೆ, ಒಳ್ಳೆ ಆತಿಥ್ಯ, ಎಲ್ಲರ ಜೊತೆ ಮಾತು, ಇದಕ್ಕಿಂತ ಇನ್ನೇನು ಬೇಕೋ ಈ ಥರದೊಂದು ಒಳ್ಳೆ ಸಂಭ್ರಮದ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ. ಈ ಹಬ್ಬ ನಿಮ್ಮೆಲ್ಲರ ಬದುಕಲ್ಲೂ ಅಷ್ಟೇ ಈ ಕರೋನಾ ಗಿರೋನ ಪಕ್ಕಕ್ಕಿಟ್ಟು ಎಲ್ಲದರಿಂದ ಮುಕ್ತಿ ಪಡೆದು ಸಂತೋಷವಾಗಿ ಸುಖವಾಗಿ ಎಲ್ಲರೂ ಕೂಡ ಚೆನ್ನಾಗಿರಿ ಎನ್ನುವ ಸದಾಶಯದೊಂದಿಗೆ ಡಾಲಿ ಅಂತ ಕರೆಯೋರಿಗೆ, ಧನು ಅಂತ ಕರೆಯೋರಿಗೆ, ಧನಂಜಯ ಅನ್ನೋರಿಗೆ, ಅಣ್ಣ ಅನ್ನೋರಿಗೆ ಅಥವಾ ಡಾಲಿ ಬಾಸ್ ಅನ್ನೋರಿಗೆ, ನಿಮ್ಮ ಇಷ್ಟಪಡ್ತಾರಲ್ಲ ಎಲ್ಲರಿಗೂ ಏನು ವಿಶ್ ಮಾಡೋಕ್ಕೆ ಬಯಸ್ತೀರಾ, ಏನು ಹೇಳೋಕ್ಕೆ ಬಯಸ್ತೀರಾ? ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರೂ ಫ್ಯಾಮಿಲಿ ಜೊತೆ ಇರ್ತೀರಾ. ಫ್ಯಾಮಿಲಿ ಟೈಮ್ ತುಂಬ ಇಂಪಾರ್ಟೆಂಟು. ಆದಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ನಮ್ಮ ಸಲಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಸರಾಗೆ, ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಹಾಗೆ ಲಿಸ್ಟ್ ಮಾಡ್ತಾ ಹೋದರೆ ನಾನು ಆಗಲೇ ಹೇಳಿದ್ನಲ್ಲ, ಒಂದು ಎಷ್ಟೋ ಸಿನಿಮಾಗಳ ಲಿಸ್ಟ್ ಮಾಡಬೇಕು ಅಂತ. ಬಟ್ ಎಲ್ಲದರಲ್ಲೂ ನಮ್ಮ ಡಾಲಿಗೆ, ನಮ್ಮ ಧನಂಜಯ್ಗೆ ಯಶಸ್ಸು ಸಿಗಲಿ ಎನ್ನುವ ಸದಾಶಯದ ಈ ನುಡಿಗಳೊಂದಿಗೆ ಈ ಸ್ಪೆಷಲ್ ಎಪಿಸೋಡ್ನ ಮುಗಿಸಿ ನಾನು ಹೋಗಿ ಬರ್ತೀನಿ. ಹೋಪ್ ಈ ಎಪಿಸೋಡ್ನ ನೀವು ಭರ್ಜರಿಯಾಗಿ ಎಂಜಾಯ್ ಮಾಡಿರ್ತೀರ ಅಂತ ನಾನಂತೂ ಫೀಲ್ ಮಾಡ್ತೀನಿ. ಇದು ನ್ಯೂಸ್ 18 ಕನ್ನಡದ ಫೆಸ್ಟಿವಲ್ ಸ್ಪೆಷಲ್. ನಾನು ಹರೀಶ್ ನಾಗರಾಜು. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಅದರ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.